ದುನಿಯಾ ಸಿನಿಮಾದ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಬಟ್ ಅದೆಲ್ಲೂ ನೀವು ಹೇಳಲಿಕ್ಕೆ ಹೋಗಿಲ್ಲ, ಯಾವುದೇ ಆಪಾದನೆ ಮಾಡ್ಲಿಕ್ಕೆ ಹೋಗಿಲ್ಲ. ಈಗಲೂ ಮಾತಾಡೋದು ಕೂಡ ಆಪಾದನೆ ಅಲ್ಲ. ಏನ್ ನಡೆದಿದೆಯೋ ಅದನ್ನ ನೀವು ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ. ನಾನು ಈ ಸಿನಿಮಾ ರಂಗ ಅನಿರೀಕ್ಷಿತ ಹಳ್ಳಿಯಿಂದ ಬೆಂಗಳೂರಿನಲ್ಲಿ ಬದುಕು ಕಟ್ಕೊಂಡು ನಡೀತಿದ್ದು. ಈ ದುನಿಯಾ ಫಿಲಂ ಪ್ರಾರಂಭ ಆದದ್ದು ನಮ್ಮ ರಂಗಭೂಮಿ ಈ ನಾಟಕದಿಂದ. ಆ ನಾಟಕದಲ್ಲಿ ಕೃಷ್ಣನ್ ಪಾತ್ರನ ಸಿದ್ದರಾಜು ವಹಿಸಿದ್ರು, ದುರ್ಯೋಧನನ್ ಪಾತ್ರ ನಾನ್ ಮಾಡಿದೆ. ಸಗ್ನಿ ಪಾತ್ರನ ವಿಜಯ್ ಕೊಟ್ಟು, ಅವನು ಕಲಾವಿದ. 2-3 ಡ್ರಾಮಾ ಮಾಡ್ದ. ವಿಜಯ್ನ ಹೀರೋ ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ ಇವ್ರ ಕನಸುಗಳು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಯಾಕಾಗಿ? ನಿಮಗೆ ಸಿನಿಮಾ ಸಂಪರ್ಕ ಇದೆ ಎಂಬ ಕಾರಣಕ್ಕಾಗಿ? ಸಿನಿಮಾ ಸಂಪರ್ಕ ಇರೋದಕ್ಕಿಂತ ನಾನು ಗಾಂಧಿನಗರದಲ್ಲಾಗ ಟ್ರಾವೆಲ್ಸ್ ನಡೆಸ್ತಾ ಇದ್ದೆ. ಗಾಂಧಿನಗರ ಸಂಪರ್ಕ ನನಗಿತ್ತು. ಅದ್ರ ಸ್ಟಾರ್ಟಿಂಗ್ ನಲ್ಲಿ ಸಿದ್ದರಾಜು ಅವರು ಟೈಟಲ್ಸ್ ಕಾರ್ಡ್ಸ್ಗಳು ಮಾಡಿಸಿದಾಗ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾಗ ನಿರ್ಮಾಪಕರು TP ಸಿದ್ದರಾಜು, AT ಲೋಕೇಶ್ ಅಂತ ಮಾತ್ರ ಆಗ್ತಿದ್ರು. ಇವತ್ತು ಮೊನ್ನೆ ಯಾವ್ದೋ ಸಂದರ್ಶನದಲ್ಲಿ ಅವ್ರು 9 ಲಕ್ಷ ಕೊಟ್ಟಿದ್ರು ನನಗೆ, ಅವ್ರಿಗೆ 60 ಲಕ್ಷ ಕೊಟ್ಟೆ, ಪುಕ್ಷಾಟೆ ಕೊಟ್ಟಿಲ್ಲ. ನನ್ನ ಪಾಲ್ದಾರಕ್ಕೆ ನಾನು ಕೇಳಿದವರು. ಇದೆಲ್ಲ ಆದ್ಮೇಲೆ ನನಗೊಂದು ನಾನೇ ಒಂದು ಪ್ರೊಡ್ಯೂಸರ್ ಅನ್ಸ್ಕೋಬೇಕು ಅಂದ್ಬಿಟ್ಟು ಜಿಂದಗಿ ಮಾಡಿದೆ. ಅದೇ ಟೈಮ್ನಲ್ಲಿ ಇದು ಏನು ಮುಂಗಾರು ಮಳೆ ರಿಲೀಸ್ ಆದ ಟೈಮಲ್ಲಿ? ಮುಂಗಾರು ಮಳೆ ಸರ್, ಒಂದು 15 ದಿವಸ ಮೊದಲಾಯ್ತು ಸರ್. ಗಣೇಶ್ ಯಾವಾಗ್ಲೂ ನಮ್ ಜೊತೆ ಇರ್ತಿದ್ರು ಸರ್. ಯಾವ್ದೇ ಒಂದು ಪ್ರೆಸ್ ಮೀಟ್ ಇರ್ಲಿ, ಇನ್ನೊಂದು ಕರೀಲಿ, ಯಾವ್ದೋ ಒಂದು ಟೀಚರ್ ಬಿಡುಗಡೆ ಇರ್ಲಿ, ಎಲ್ಲದರಲ್ಲೂ ಇರ್ತಾ ಇದ್ರು. ಬಟ್ ಮುಂಗಾರು ಮಳೆ ಕ್ಲಿಕ್ ಆದ್ಮೇಲೆ ತಾನೇ ಇದು ಸಕ್ಸಸ್ ಅನ್ನೋದು ಎಲ್ರಿಗೂ ತಲೆಗೆತ್ಬಿಡ್ತು. ವಿಜಯ್ ಹೇಗಿದ್ದಾರೆ ನಿಮ್ಮ ಮಟ್ಟಿಗೆ? ಆದ್ರೂ ಅದು ಅವ್ರಿಗೂ ಒಂದು ಕೃತಜ್ಞತೆ ಅನ್ನೋದಿಲ್ಲ ಸರ್. ಜೀವಂತ ಸುಡುಗಾಡು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮಗೆ ಒಂದೊಂದು ಸಲ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರು ಬಿಯಾಂಡ್ ಲಿಮಿಟ್ಸ್ನವರೇ ಸಿಗ್ತಾರಪ್ಪ. ಅದು ಕರೆಕ್ಟ್ ಸೆಟ್ ಆಗಿಬಿಟ್ಟಿದೆ. ಅಂಥ ಒಂದು ಬಿಯಾಂಡ್ ಲಿಮಿಟ್ ಇರುವಂತಹ ಒಬ್ಬ ಸಹೃದಯಿ, ಒಬ್ಬರು ಮಹಾನ್ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಹೆಸರು ಲೋಕೇಶ್, AT ಲೋಕೇಶ್ ಅಂತ. ಲೋಕೇಶ್, ಲೋಕ. ನನಗೆ ಬರ್ತಿರೋ ಸಬ್ಜೆಕ್ಟ್ ಏನಂದರೆ ದುನಿಯಾ ಸಿನಿಮಾಕ್ಕೆ ಸಂಬಂಧಪಟ್ಟು. ಅವರು ಆ ದುನಿಯಾ ಸಿನಿಮಾದ ಬ್ಲಡ್ ಆ್ಯಂಡ್ ಎಲ್ಲನ ಹಾಕಿ ದುಡ್ದವರು ಲೋಕೇಶ್ ಅವರು. ಲೋಕೇಶಿಗೂ ದುನಿಯಾ, ಇದು ಲೋಕನೇ. ದುನಿಯಾ ಅಂದರೆ ಲೋಕನೇ. ಅವರು ಲೋಕದ ಈಶ ಲೋಕೇಶ, ಇದು ದುನಿಯಾ. ಸೊ 2 ಕ್ಲಬ್ ಮಾಡಿಕೊಂಡು ಅದರ ಬಗ್ಗೆ ಆಗಿನ ಫ್ಲ್ಯಾಶ್ ಬ್ಯಾಕಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಮಸ್ಕಾರ ಸರ್ ಲೋಕೇಶ್. ನಮಸ್ಕಾರ ಸರ್. ಅದರ ಹಿನ್ನೆಲೆಯಲ್ಲಿ, ದುನಿಯಾ ಸಿನಿಮಾದ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ ಅಂತ ನನಗೆ ಮನವರಿಕೆ ಆಗಿದೆ. ಬಟ್ ಅದೆಲ್ಲೂ ನೀವು ಹೇಳಲಿಕ್ಕೆ ಹೋಗಿಲ್ಲ, ಯಾವುದೇ ಆಪಾದನೆ ಮಾಡಲಿಕ್ಕೆ ಹೋಗಿಲ್ಲ. ಈಗಲೂ ಮಾತಾಡೋದು ಕೂಡ ಆಪಾದನೆ ಅಲ್ಲ. ಏನು ನಡೆದಿದೆಯೋ ಅದನ್ನು ನೀವು ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ. ವಾಸ್ತವ ಅಲ್ವಾ? ವಾಸ್ತವ ಏನಿದೆ ಅದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ರಿ. ಹೇಳಿ ಸರ್. ನನ್ನ ಫಸ್ಟು ನಾನು ಈ ಸಿನಿಮಾ ರಂಗ ಅನಿರೀಕ್ಷಿತ. ನಾವೊಬ್ಬರು ಮಾಸ್ಟ್ರು ಮಕ್ಕಳಾಗಿ ಬಂದು ಹಳ್ಳಿಯಿಂದ ಬೆಂಗಳೂರಿನಲ್ಲಿ ಬದುಕು ಕಟ್ಕೊಂಡು ನಡೀತಿದ್ದರು. ನಂದು ವೃತ್ತಿ ಆಗಿರಲಿಲ್ಲ, ಅದು ಪ್ರವೃತ್ತಿ. ನನಗೆ ಕೇಳಿಸ್ತಾ ಇಲ್ಲ, ನೀವು ಸ್ವಲ್ಪ ವೃತ್ತಿ ಆಗಿರಲಿಲ್ಲ, ನಮ್ಮದು ಪ್ರವೃತ್ತಿ ಆಗಿತ್ತು. ನಾವು ಎಲ್ಲೋ ಒಂದು ಕಲಾ ಇದರಲ್ಲಿ ನಾವು ಒಂದು ಆಸಕ್ತಿ ಇತ್ತು. ಈ ದುನಿಯಾ ಫಿಲಂ ಪ್ರಾರಂಭ ಆದದ್ದು ನಮ್ಮ ರಂಗಭೂಮಿ ಈ ನಾಟಕದಿಂದ. ಓಕೆ. ನಾಟಕ ಅಂದರೆ ನಾಟಕದ ಆಸಕ್ತಿ ಇತ್ತು ನಿಮಗೆ? ಹೌದು, ನಾಟಕನೇ. ಈ ಆ ಡ್ರಾಮಾ ಕಲೆಕ್ಷನ್ನಿಂದಲೇ ಇದು ಪ್ರಾರಂಭ ಆದದ್ದು. ನಾವು ಹಳ್ಳಿಗಳಲ್ಲಿ ಡ್ರಾಮಾ ಮಾಡ್ತಿದ್ದದ್ದು. ನಾವು ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಇದು ಜರಗ್ನಳ್ಳಿ ಅನ್ನೋ ಒಂದು ಭಾಗದಲ್ಲಿದ್ದು. ಅದು ಒಂಥರ ಹಳ್ಳಿ ಥರನೇ ಆ ಸಮಯದಲ್ಲಿ ಇತ್ತು. 2004-03 ಇತ್ತಾಗೆ ನಗರವೂ ಅಲ್ಲ, ಗ್ರಾಮೀಣ. ನಾನು ನೋಡಿದೆ, ನಾನು ಇರೋದಲ್ಲೇ ಅಲ್ಲ. ಒಂದೇ ಒಂದು ಬಿಲ್ಡಿಂಗ್ ಇರಲಿಲ್ಲ, ನಮ್ಮ ಮನೆ ಬಿಟ್ಟರೆ ಆ ಥರ. ಆಗ ನಮ್ಮ ಈ ಕಡೆ ಹೌದು. ಮುನ್ಸಂಜೀವ ಲೇಔಟ್ ಅಂತ ಒಂದು ಡೆವಲಪ್ ಆಗಿತ್ತು ಆ ಟೈಮಲ್ಲಿ ನಮ್ಮ ಮನೆ ಸುತ್ತಮುತ್ತ. ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳಿದ್ದು. ಆ ಫ್ರೆಂಡ್ಸ್ಗಳಲ್ಲಿ ಸಿದ್ದರಾಜು ಒಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ಗಳಾಗಿದ್ದು. ನಮ್ಮ ಹಲವಾರು ಫ್ರೆಂಡ್ಸ್ಗಳಲ್ಲಿ ಶೆಟ್ಲಿಕ್ ಆಡ್ತಾ ಇದ್ದು. ಹೀಗೆ ಒಂದು ಕಲೆನಲ್ಲಿ ಆಸಕ್ತಿ ಇತ್ತು. ಆಗ ಸುಮ್ಮನೆ ಈ ಕಲೆನ ಉಳಿಸೋಣ ನಮ್ಮ ಹಳ್ಳಿ ಕಡೆದಲ್ಲಿ ಬೆಂಗಳೂರಿನಲ್ಲಿ ಅಂದ್ಬಿಟ್ಟು ಒಂದು ಡ್ರಾಮಾ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಓಕೆ.
ಯಾವ್ದು ಮಾಡೋದು? ಬದುಕುಗೆ ಹತ್ತಿರವಾಗಿರೋದು ಕುರುಕ್ಷೇತ್ರ. ಕುರುಕ್ಷೇತ್ರ ಡ್ರಾಮಾ ಮಾಡೋಣ ಅಂತ ನಮ್ಮ ಮರಿಯಾಚಾರ್ಯರು ಅಂತ ಕನಕಪುರದಲ್ಲಿದ್ದ ಮಾಸ್ಟರ್ನ ನಮ್ಮ ಜಯಣ್ಣ ಅನ್ನುವಂಥ ಫ್ರೆಂಡು ಕರ್ಕೊಂಡು ಬಂದು ಒಂದು ನಾಟಕನ ಪ್ರಾರಂಭ ಮಾಡೋದು. ಆ ನಾಟಕದಲ್ಲಿ ಕೃಷ್ಣನ ಪಾತ್ರನ ಸಿದ್ದರಾಜು ವಹಿಸಿದ್ರು, ದುರ್ಯೋಧನ ಪಾತ್ರ ನಾನು ಮಾಡಿದೆ. ಶಕುನಿ ಪಾತ್ರನ ನಮ್ಮ ವಿಜಿಗೆ ಕೊಟ್ಟು, ಅವನು ಕಲಾವಿದ, ಒಳ್ಳೆ ಶಕುನಿ ಪಾತ್ರ ತುಂಬ ಚೆನ್ನಾಗಿ. ಹೌದು ಹೌದು ಹೌದು, ಅವನು ನಮ್ಮ ಸಿದ್ದರಾಜು ಅವರ ಹೆಂಡತಿಯ ತಮ್ಮ ಬಾಮೈದ. ಈ ರೀತಿಯಾಗಿ ಪ್ರಾರಂಭ ಆದದ್ದು ವಿಜಯ್ ಪರಿಚಯ. ಸಿದ್ದರಾಜು ಮೊದಲೇ ಪರಿಚಯ ಆಗಿತ್ತು. ಈಗ ಜೊತೆಯಲ್ಲೇ ಪ್ರಾರಂಭ ಮಾಡಿ ಒಂದು 2-3 ಡ್ರಾಮಾ ಮಾಡಿದೋ. ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಮಾಡಿದೋ, ಕನಕಪುರ ರಂಗಮಂದಿರದಲ್ಲಿ ಮಾಡಿದೋ. ಈ ರೀತಿ ಸುಮ್ಮನೆ ನಮ್ಮದು ಪ್ರವೃತ್ತಿಯಾಗಿ ಇಟ್ಕೊಂಡು ನಮ್ಮ ವ್ಯವಹಾರಗಳ ಜೊತೆ ನಮ್ಮ ಅದೊಂದು ಚೆನ್ನಾಗಿ ಬರ್ತಾಯಿತ್ತದು. ನಾನು ದುರ್ಯೋಧನ ಪಾತ್ರ, ಸಿದ್ದರಾಜು ಕೃಷ್ಣನ ಪಾತ್ರ, ಶಕುನಿ ಪಾತ್ರ. ಈ ರೀತಿ ಇದ್ದಾಗ ಈಗ ನಡ್ಕೊ ಹೋಗ್ತಾಯಿದ್ದ ನಾವು ಫಿಲಮ್ ಮಾಡ್ತೀವಿ ಅಂತ ಅದು ಕನಸಿನಲ್ಲೂ ಇರಲಿಲ್ಲ. ಈಗ ನಡ್ಕೊ ಹೋಗ್ತಾ ಇರಬೇಕಾದ್ರೆ ನಾನೊಂದು ಸರಿ ಸಿಂಗಪುರ ಟ್ರಿಪ್ ಹೋದೆ. ಸಿಂಗಾಪುರಕ್ಕೆ ಹೋಗ್ಬೇಕಾಯ್ತು, ಹೋದೆ. ಈ ವಿಜಿಗೆ ಪರಿಚಯ ಆಗಿದ್ನಲ್ವ, ಇದು ನಾಟಕ ಬರುವಾಗ ಇವ್ರ ಪಾಮೈದ ಅಂತ ಜೊತೆಯಲ್ಲೇ ಎಲ್ಲ ಮಾತಾಡೋದು. ಅದಕ್ಕೆ ಮೊದಲೇ ಅವನ ವ್ಯವಹಾರಗಳಲ್ಲಿ ಕೆಲವು ಅವನೆಲ್ಲ ಸಿಗಾಕೊಂಡಿದ್ದಾಗ ಇದು ಮಾಡೋದು ಅದೆಲ್ಲ ಮಾಡ್ತಾಯಿದ್ದು. ಆಗ ಈಗ ಆಮೇಲೆ ಏನಾಯಿತು ಅಂದರೆ ನಾನು ಸಿಂಗಾಪುರ್ನಿಂದ ಒಂದು ಫೋನ್ ಬಂತು. ಸರ್ ನೀವು ಎಲ್ಲಿದ್ದೀರೋ ಮಾತಾಡಬೇಕಾಗಿತ್ತು. ಸಿದ್ದರಾಜುವಿಂದ. ಸಿಂಗಾಪುರು ಬಂದಿದ್ದೀನಿ. ಯಾವಾಗ ಬರ್ತೀವಿ ಸರ್? ನಾಳೆ ಬರ್ತಾಯಿದ್ದೀನಿ. ಏನು ಸರ್ ವಿಶೇಷ ಅಂತ ಕೇಳೋದು. ಹಿಂಗೆ ನನ್ನ ಬಾಮೈದ ಅಂದರು, ಸರ್ ಏನೋ ಒಂದು ಇದು ಮಾತಾಡಬೇಕು, ಫಿಲಮ್ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಬರ್ತೀನಿ, ನಾಡಿದ್ದು ಬರ್ತೀನಿ, ಮಾತಾಡೋಣ ಅಂದ್ಬಿಟ್ಟು ಹೇಳಿದೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ನಮ್ಮ ಸಿದ್ದರಾಜು ಏನಾಗಿತ್ತು ಅಂದರೆ ಈ ವಿಜಿ ಮತ್ತು ಸೂರಿ ಮತ್ತು ರಂಗ ಅಂತ ಇದ್ದರು, ನಾಗಶೇಖರ, ಯಾರು ಒಂದಷ್ಟು ಜನ ಫ್ರೆಂಡ್ಗಳು ಇದ್ರು. ರಂಗ ಅಂತ ಸತ್ತೋಗ್ಬಿಟ್ರು. ರಂಗ ಅಂತ ಒಬ್ರು, ಅವರೇ ಡೈಲಾಗು ದುನಿಯಾದಲ್ಲಿ ಬಂದಿರೋ ಅರ್ಧ ಡೈಲಾಗ್ ಅವ್ರದ್ದು, ಬರೀ ಸೂರಿದಲ್ಲ. ರಂಗ ತುಂಬ ಅದು ಸಾಲ ಮಾಡಿ ಯಾರು ತುಪ್ಪ ತಿನ್ನೋ ಅನ್ನೋದು ಅವರೇ ಬರೆದಿರೋದು ಅನಿಸುತ್ತೆ. ರಂಗ ಬ್ರಿಲಿಯಂಟ್ ರೈಟರ್ ಅವನು. ನಿಮಗೆ ಅದು ಫಿಲಮ್ ರಂಗದಲ್ಲಿ ಪಾಪ ಆ ಹುಡುಗಂದು ಮುಂದೆ ಬಂದಿಲ್ಲ. ಯೋಗರಾಜ್ ಭಟ್ರ ಜೊತೆ ಇದ್ದ. ಅದೇ ರಂಗ ಸತ್ತೋಗ್ಬಿಟ್ಟ ಹುಡುಗ. ಆ ಹುಡುಗಂದು ಡೈಲಾಗ್ಗಳು ಇವರೆಲ್ಲ ಮಿಕ್ಸ್ ಮಾಡಿಕೊಂಡು ದಿನ ಸೇರ್ಕೊಂಡು ಸಾಯಂಕಾಲ ಟೈಮು ಬರ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಈ ವಿಜಿ ಇವರು ಸಹ ನಿರ್ದೇಶಕರಾಗಿದ್ದಾರಲ್ವ ಇವರು, ನಮ್ಮ ಸೂರಿ ಸಹ ನಿರ್ದೇಶನ ಮಾಡ್ತಾಯಿದ್ರು. ಯೋಗರಾಜ್ ಭಟ್ರಲ್ಲಿ ಅವ್ರ ಜೊತೆಲ್ಲ ಇವನು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಫೈಟಿಂಗ್ ಸೀನ್ ಒದೆ ತಿನ್ಕೊಂಡು ಅರಲ್ಲಿ ಮಾಡ್ಕೊಂಡು ಇದು ಮಾಡಿಕೊಂಡು ಪೂರ್ಣವಾಗಿ ಪಿಕ್ಚರ್ ಮಾಡಬೇಕು, ಪಿಕ್ಚರ್ ಹೀರೋ ಆಗಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಏನೇನೋ ಒಂದು ಕತೆ ಮಾಡ್ಕೊಂಡು ಇದ್ರು ಇವರೆಲ್ಲ. ಸೂರ್ಯನ ಹೀರೋ, ವಿಜಯನ ಹೀರೋ ಮಾಡಬೇಕು, ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಇವ್ರ ಕನಸುಗಳು. ಅದೇ ಸಮಯಕ್ಕೆ ಎಲ್ಲ ಕಡೆ ಪ್ರೊಡ್ಯೂಸರ್ಗಳನ್ನ ಹುಡುಕಿದ್ದಾರೆ, ಗಾಂಧಿನಗರ ಎಲ್ಲ ತಿರುಗಿದ್ದಾರೆ, ಕತೆ ದುನಿಯಾ ಕತೆ ಎತ್ಕೊಂಡು. ಯಾರೂ ಸಹ ಮುಂದೆ ಬರಲಿಲ್ಲ, ಯಾರೂ ಸಹ ಮುಂದೆ ಬಂದಿಲ್ಲ ಅಂತ ಅವರೇ ಹೇಳಿದ್ದು. ಯಾರೂ ಮುಂದೆ ಬಂದಿಲ್ಲ. ಕಡೆಗೆ ಒಂದೇನಾಯಿತು ಅಂದರೆ ರುದ್ರಪ್ಪ ಅಂದ್ಬಿಟ್ಟು ವಿಜಯ್ ತಂದೆ, ಅವರು ಆನೇಕಲ್ ಆರ್ಗದ್ದೆ ಹತ್ರ ಅವ್ರ ಹಳ್ಳಿ ಯಾವುದೋ ಮರ್ತೋಗ್ಬಿಟ್ಟಿದೆ ನನಗೆ. ಆ ಹಳ್ಳಿನಲ್ಲಿ ಅವ್ರದ್ದೊಂದು ಹಳೆ ಮನೆ ಇತ್ತು. ಅವರು ಬೆಂಗಳೂರಿನಲ್ಲಿ ಜೀವನ ಮಾಡ್ತಾಯಿದ್ರು. ಅವರ ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಏನೋ ನನಗೆ ಸಿದ್ದರಾಜು ಹೇಳೋದಂಥ ವಿಷಯಗಳಿವೆ. 15-18 ಲಕ್ಷಕ್ಕೆ ಮನೆ ಮಾರಿದ್ರಂತ ಆ ಟೈಮಲ್ಲಿ. ಆನೇಕಲ್ ಹತ್ರ, ಆರ್ಗದ್ದೆ ಹತ್ರ. ಅದನ್ನು ತಂದು ಅವರಪ್ಪ ಇಟ್ಕೊಂಡಿರ್ಬೇಕಾದ್ರೆ ಇವನು ಫಿಲಮ್ನ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿ ಕೊಡು ಅವನು ಅಂತ ಇದು ವಿಜಯ್ ಗಲಾಟೆ ಮಾಡ್ತಾಯಿದ್ರಂತೆ. ಅಂದ್ಬಿಟ್ಟು ಅವ್ರ ಅಪ್ಪ ತಂದು ಅವರ ಅಳಿನ ಕೈ ಕೊಟ್ಟಾಗೆ ಸಿದ್ದರಾಜು ಕೈ ಕೊಟ್ಬಿಟ್ರು. ನೀನೇ ಮಾಡಪ್ಪ ಫಿಲಮ್, ಅವ್ನು ಫಿಲಮ್ ಮಾಡ್ಬೇಕಂತ ಎಲ್ಲಾದರೂ ಬೇರೆ ಕಡೆ ಹೋದರೆ ಇದಾಗ್ಬಿಡುತ್ತೆ, ಕಳ್ಕೊಬಿಡ್ತಾನೆ ಅನ್ನೋ ಥರ ಇವ್ರ ಹತ್ರ ಕೊಟ್ಟಿದ್ರು.
ಆ ಸಮಯಕ್ಕೆ ನಾನು ಸಿಂಗಾಪುರ್ನಿಂದ ಬಂದು ಏನು ಮಾಡಿದೆ, ಇವರು ಮನೆ ಮೇಲೆ ಸಿದ್ದರಾಜ್ ಅವ್ರ ಮನೆ ಮೇಲೆ ಒಂದು ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ಕತೆ ಕೇಳಿ ಸರ್ ಫಸ್ಟು ಅಂದ್ಬಿಟ್ಟು ನನಗೆ ಕತೆ ಕೇಳಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಯಾಕಾಗಿ? ನಿಮಗೆ ಸಿನಿಮಾ ಸಂಪರ್ಕ ಇದೆ ಎಂಬ ಕಾರಣಕ್ಕಾಗಿ? ಸಿನಿಮಾ ಸಂಪರ್ಕ ಇರೋದಕ್ಕಿಂತ ನಾನು ಗಾಂಧಿನಗರದಲ್ಲಿ ಆಗ ಟ್ರಾವೆಲ್ಸ್ ನಡೆಸ್ತಾ ಇದ್ದೆ. ಗಾಂಧಿನಗರ ಸಂಪರ್ಕ ನನಗಿತ್ತು. ಅಲ್ಲಿ ಜಯಣ್ಣ ಇರ್ಬೋದು, ಎನ್ ಕುಮಾರ್ ಇರ್ಬೋದು, ನಮ್ಮ ಜಯರಾಮಣ್ಣ ಅಂದ್ಬಿಟ್ಟಿದ್ರು, ಅವ್ರ ಮುಖೇನ ಎಲ್ಲ ಅಲ್ಲಿ ಸಂಪರ್ಕಗಳಲ್ಲಿ ಇತ್ತು. ಗಾಂಧಿನಗರದಲ್ಲೇ ಬಿಸ್ನೆಸ್ ಇದ್ದದ್ರಿಂದ ನನಗೆ ಆ ಒಂದು ಅನುಕೂಲ ಆಗುತ್ತೆ. ನನಗೇನು ಗೊತ್ತಿಲ್ಲ ಸರ್, ನಮ್ಮ ಸಿದ್ದರಾಜು ಮಾಡ್ತಿದ್ದದ್ದು MEC ಲಾಯರ್ ಅಂತ, ಅಂದರೆ ಆಕ್ಸಿಡೆಂಟ್ ಕೇಸ್ಗಳನ್ನ ತಗೊಂಡು ವಕೀಲಿ ವೃತ್ತಿ ಮಾಡ್ಕೊಂಡಿದ್ರು. ಇದು ನನಗೇನು ಗೊತ್ತಿಲ್ಲ ಸರ್, ನನ್ನ ಮಾವ ತಂದಿಗೆ ಕೊಟ್ಟಿದ್ದಾರೆ, ಏನೋ ಮಾಡಲೇಬೇಕು ಪಿಕ್ಚರು, ನಮ್ಮ ಮಿಸ್ಸಸ್ದು ಡಿಮ್ಯಾಂಡ್ ಆಗಿದೆ, ನೀವು ಜೊತೇಲಿ ಬಂದರೆ ನಾನು ಮಾಡ್ತೀನಿ ಸರ್, ಇಲ್ಲ ನಾನು ಮಾಡೋಕ್ಕಾಗಲ್ಲ ನಾನು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪುನಃ ನಮ್ಮ ಮನೆಯಲ್ಲೂ ಅದಕ್ಕೆ ವಿರೋಧ ಇತ್ತು. ಅದು ಬಂದು ಸರ್ ನೀವು ಬರೀ 15 ಲಕ್ಷ ಕೊಡಿ ಸರ್, ನನಗೆ 45 ಲಕ್ಷದಲ್ಲಿ ಫಿಲಮ್ನ ಮುಗಿಸ್ತೀವಿ ಅಂತ ಸೂರ್ಯ ಹೇಳಿದ್ದು. ಅವ್ನು ಹೇಗಿರೋ 14 ಲಕ್ಷ ನನ್ನ ಹತ್ರ ಇದೆ ಸರ್, ನೀವು 15 ಲಕ್ಷ ನಾನು 15 ಲಕ್ಷ ಹಾಕ್ಕೊಂಡು 45 ಲಕ್ಷದಲ್ಲಿ ಫಿಲಮ್ ಮುಗಿಸೋಣ, ಆಮೇಲೆ ಏನಾಗುತ್ತೆ ನೋಡ್ಕೊಂಡು ಮಾಡೋಣ ಅಂತ ಹೇಳಿದರು. ಓಕೆ, ಈ ರೀತಿ ಫಿಲಮ್ ಪ್ರಾರಂಭ ಆದದ್ದು. ಇಷ್ಟು ಹೊತ್ತು ವಿಜಯ್ ಹೇಗಿದ್ರು ಟೀಮಲ್ಲಿ? ವಿಜಯ್ ಅದೇ ನಮ್ಮೇಲೆ ಒಬ್ಬ ಸಿದ್ದರಾಜು ಬಾಮೈದ ಭಾರಿ ವಿಧೇಯವಾಗಿದ್ದರು. ನಮ್ಮೆಲ್ಲ ನಾಟಕ ಎಲ್ಲ ಮಾಡ್ತಿದ್ರು, ಅದರಿಂದ ವಿಧೇಯವಾಗಿದ್ದರು. ಪಾಪ ಏನು ಅವ್ರಿಗೆ ಬರೀ ಅವತ್ತೊಂದು ಖರ್ಚಿಗೆ ಮಾತ್ರ ಕೊಡ್ತಾ ಇದ್ದದ್ದು ದುಡ್ಡು, 1 ಪೈಸಾ ಅವತ್ತು ಕೊಟ್ಟಿರಲಿಲ್ಲ. ಅವರು ಪಾರ್ಟ್ನರ್ ಅಂತಲೇ ನಾವು ಡಿಸೈಡ್ ಮಾಡಿದ್ದು. ಆದರೆ ಸ್ಟಾರ್ಟಿಂಗ್ನಲ್ಲಿ ಸಿದ್ದರಾಜು ಅವರು ಟೈಟಲ್ಸ್ ಕಾರ್ಡ್ಸ್ಗಳು ಮಾಡಿಸಿದಾಗ, ಅಡ್ವರ್ಟೈಸ್ಮೆಂಟ್ಸ್ ಕೊಡಿಸಿದಾಗ ನಿರ್ಮಾಪಕರು TP ಸಿದ್ದರಾಜು, AT ಲೋಕೇಶ್ ಅಂತ ಮಾತ್ರ ಆಗ್ತಿದ್ರು. ನಾನು ಪ್ರಸಾದ್ ಸ್ಟುಡಿಯೋನಲ್ಲಿ ಮಾತ್ರ ನನ್ನ ಸಿಗ್ನೇಚರ್ ಇದ್ದದ್ದು ಪಾರ್ಟ್ನರ್ ಅಂತ. ಇಲ್ಲಿ ಏನು ನಮ್ಮ ಫಿಲಮ್ ಚೇಂಬರ್ನಲ್ಲಿ ಅವರೇ ಶ್ಯಾಮಿ ಅನ್ನೋ ಹೆಸರಿನಲ್ಲಿ ಅವ್ರು ಓನಾಗಿ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ರು, ನನಗದು ಗೊತ್ತಾಗಿರಲ್ಲ. ಹೀಗೆ ನಡೀತು ಸರ್. ಆಯಿತು, ನನಗದೊಂದು ಹೆಮ್ಮೆ. ಸಿದ್ದರಾಜುಗೆ ಮತ್ತೊಮ್ಮೆ ಧನ್ಯವಾದ ಹೇಳಬೇಕು, ಯಾಕೆಂದರೆ ಅಂಥ ಒಂದು ಫಿಲಮ್ಗೆ ನಮಗೆ ಅವಕಾಶ ಕೊಟ್ಟಿದೆ. ಅಲ್ಲ, ಜೊತೆ ಮಾಡೋದು, ಅದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತು ಇಡೀ ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಮಾಡ್ತು. ಹಾಗೆ ಮಾಡಿದಂಥ ಪಿಕ್ಚರ್ಗೆ ನಾನು ಒಬ್ಬ ಸಹಭಾಗಿ ಆದೆ. ನಂತರ ಫಿಲಮ್ ತೆಗೆದೋದು 35 ಲಕ್ಷಕ್ಕೆ ಟಾಕಿ ಮುಗೀತು. 10 ಲಕ್ಷ ರೂಪಾಯಿಗೆ ಸಿದ್ದರಾಜು ಕಡೆದು ಹಾಕಬೇಕಾಗಿತ್ತು. ಅದನ್ನೆಲ್ಲ ಏನೇನೋ ಮಾಡಿ ಅವರು 10 ಲಕ್ಷ ಹಾಕಿ ಪುನಃ ಏನು ಸಾಂಗ್ಸ್ಗಳು ಮಾಡಬೇಕಾಗಿತ್ತು. ಕರಿಯ ಇಲ್ಲ ಅವೆಲ್ಲ ಹೊರಗಡೆ ಎಲ್ಲ ಹೋಗಿ ಮಾಡಿದ್ದೀವಿ. ಅದೆಲ್ಲ ಮುಗಿಸ್ತು, 45 ಲಕ್ಷದಲ್ಲಿ ಮುಗಿಸ್ತು ಹೆಚ್ಚು ಕಮ್ಮಿ ಎಲ್ಲ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಸ್ ಇರುತ್ತಲ್ವ, DTH, ಮ್ಯೂಸಿಕ್ಕು ಎಲ್ಲ ಆ್ಯಡ್ ಮಾಡಬೇಕಾದ್ರು, ಪಬ್ಲಿಸಿಟಿ ಅವೆಲ್ಲ, ಅವಕ್ಕೆಲ್ಲ ಹಣ ಬೇಕಾಗಿತ್ತು. ನಮ್ಮ ಮನೇಲಿ ಕಂಡೀಷನ್ಸ್ ಇದ್ದು ನನ್ನದಷ್ಟು ಸೇರಿತ್ತು, ಮುಗೀತು. ಆಮೇಲೇನೋ ಸಾಲಗಳು ನಾವು ಕೊಡಿಸ್ತಾ ಕೆಲವು ಅದೆಲ್ಲ ಮಾಡಿ ಗಿಡಿ ಫಿಲಮ್ ಮುಗಿಸಿದ್ರು ಸರ್. ಸಿನಿಮಾ ಮಾಡುವ ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಮನೆಯಲ್ಲಿ ಯಾರು ಒಪ್ಪಿರಲಿಲ್ಲ? ನಮ್ಮ ಇದಕ್ಕೆ ಯಾರೂ ಇಂಟ್ರೆಸ್ಟ್ ಇರಲಿಲ್ಲ. ಹೋಗಬೇಡಿ ಅಂತ ಹೇಳಿದ್ರು, ಹೋಗಬೇಡಿ ಅಂತ ನಮ್ಮ ಮನೆಯಲ್ಲಿ ಹೇಳಿದ್ದು. ಆದರೆ ನಮಗೆ ಕಲಾ ಆಸಕ್ತಿ ಇದ್ದದ್ರಿಂದ ಒಂದು ಕಡೆ ಒಪ್ಕೊಂಡು ಲಾಸ್ಟ್ಗೆ ಅವರ ಒಪ್ತಾಯಕ್ಕೆ. ಆಮೇಲೆ ಆಯಿತು ಬರ್ತಾ ಅವರು ಇವತ್ತು ಮೊನ್ನೆ ಯಾವುದೋ ಸಂದರ್ಶನದಲ್ಲಿ ನಾನು ಅವ್ರಿಗೆ, ಅವ್ರು 9 ಲಕ್ಷ ಕೊಟ್ಟಿದ್ರು ನನಗೆ, ಅವ್ರಿಗೆ 60 ಲಕ್ಷ ಕೊಟ್ಟೆ ಅಂತ ಎಲ್ಲೋ ಹೇಳಿದ್ದು ಕೇಳ್ಪಟ್ಟೆ ಯೂಟ್ಯೂಬ್ ಚಾನಲ್ನಲ್ಲಿ. ಆದರೆ ನಾನು ಅವ್ರಿಗೆ ಸಾಲ ಕೊಟ್ಟಿರಲಿಲ್ಲ, ಇಲ್ಲ ಫ್ರೀಯಾಗೂ ಕೊಟ್ಟಿರಲಿಲ್ಲ ನಾನು ಅವ್ರಿಗೆ. 15 ಲಕ್ಷನ ಪಾಲುದಾರಿಕೆಯಿಂದ ಕೊಟ್ಟಿದ್ದು, ಪಾರ್ಟ್ನರ್ ಆಗಿ. ಆ ಫಿಲಮ್ ಹೋಗಿದ್ರೆ ನನಗೆ ಅದು ವಾಪಸ್ ಬರ್ತಿರ್ಲಿಲ್ಲ. ಹೌದು, ಇನ್ನು ಸಾಲ ಕೊಟ್ಟಿದ್ದು ಸಾಲ ಕೊಡ್ತಾ ಇದ್ರು ವಾಪಸ್. ಕರೆಕ್ಟ್. ನಾನು ಅದನ್ನ ಪಾಲುದಾರಿಕೆ, 3ನೇ ಒಂದು ಭಾಗ ಪಾಲುದಾರಿಕೆಗೆ ಫಿಲಮ್ಗೆ ಹಾಕಿದ್ದು. ಆದರೆ ಅವ್ರ ಮೈಂಡು ಏನೋ ಈಸ್ಕೊಂಡೇ ಕೊಟ್ಟೆ ಅವ್ರಿಗೆ ಅಷ್ಟು ಲಾಭ ಅನ್ನೋದ್ರಲ್ಲಿ ಮಾತಾಡಿದ್ದಾರೆ. ನನಗೆ ತುಂಬ ನೋವಾಯಿತು ಅದ್ರ ಬಗ್ಗೆ. ಅದ್ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನ ನೋಡಿದೆ, ಇದು ಆ ರೀತಿ ಮಾಡಬಾರ್ದಿತ್ತು ಅವರು. ನಂತರ ಫಿಲಮ್ಮು ಸ್ಟಾರ್ಟ್ ಆಯಿತು. ಫಸ್ಟ್ ದಿನ ಹೋದೋ ಎಲ್ಲ ನಾವುಗಳೆಲ್ಲ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಮಾಡಿ ಮೆಜೆಸ್ಟಿಕ್ ಟ್ಯಾಕೀಸ್ ಅದಾಗ ಹೌಸ್ಫುಲ್ ಮಾಡಿದೋ ಅವತ್ತೆಲ್ಲ. ಸೆಕೆಂಡ್ ಡೇ ಜನ ಅವರೇ ಹುಡಿಕೊಂಡು ಬಂದರು. ಹೋಗ್ತಾ ಡಿಮ್ಯಾಂಡ್
ಫಸ್ಟೇ ನಾವು ವಿಜಯ್ ಎಲ್ಲ ಸೇರಿ ತುಂಬಿಸ್ದು. ಓಕೆ. ಸೆಕೆಂಡ್ ಡೇ ಅವರೇ ಹುಡುಕಿ ಬರೋಕ್ಕೆ ಸ್ಟಾರ್ಟ್ ಆದ್ರು ಜನ. ಹೀಗೆ ಹೋಗ್ತಾ ಹೋಯ್ತು. ಆಗ ಹೋಯ್ತಾ ಟೈಟಲ್ ಕಾರ್ಡು ಫಸ್ಟು ನಿರ್ಮಾಪಕರು ಇದ್ದದ್ದು ಇಷ್ಟು ದಪ್ಪ ಅಕ್ಷರ ಒಂದು ಪಾರ್ಟ್ ಸೇರಿತ್ತು, ನಮ್ಮದು ಕಮ್ಮಿ ಆಯಿತು. ಹಂಗೆ ಒಂದೊಂದು ಪಾರ್ಟ್ ಕಮ್ಮಿ ಮಾಡ್ತಾ ಬಂದರು. ಆಮೇಲೆ ಸಹ ನಿರ್ಮಾಪಕರು ಮಾಡಿಬಿಟ್ರು. ಓಕೆ. ರುದ್ರಪ್ಪನವರು ಸೇರಿಸಿದ್ರು. ಒಳ್ಳೆ ಕೆಲಸ, ಪಾಪ ಅವ್ರದ್ದು ಬಂಡವಾಳ ಆಯಿತು. ಮೊದಲು ಹಾಕಿರಲಿಲ್ಲ, ಆಮೇಲೆ ಸೇರಿಸಿದ್ರು. ರುದ್ರಪ್ಪ ಅಂದರೆ ವಿಜಯ್ ಅವ್ರ ತಂದೆ. ಆಗಲಿ ಬಿಡಪ್ಪ ಅಂದ್ಬಿಟ್ಟು ನಾವು ಇದ್ದು. 100ನೇ ದಿನದ ಇದರಲ್ಲಿ ನಾಗಶೇಖರ ಅಂತ ಯಾರೋ ಒಬ್ಬ ಈಗ ಡೈರೆಕ್ಟರ್ ಇದ್ದಾನೆ, ಅವನೇನೋ ಒಂದು ಇದು ಮಾಡ್ಕೊಂಡು ಅವನೇ ಆ್ಯಂಕರು. ನಮಗಿಂತ ಪ್ರಾಮುಖ್ಯತೆ ಕೊಡಲೇ ಇಲ್ಲ ಜಾಸ್ತಿ, ಎಲ್ಲ ಅವನೇ ಇದು ಮಾಡ್ಕೊಂಡು ಏನೋ ಮಾಡ್ಕೊಂಡ್ರು. ಓಕೆ. ಮತ್ತು ಲಾಸ್ಟ್ನಲ್ಲಿ ಅದ್ರ ಮಧ್ಯೆ ಒಂದು ಜಯಣ್ಣಂಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದು. ಅದರಲ್ಲಿ ನನ್ನ ಲೆಕ್ಕ ಲೋಕೇಶ್ ಅವ್ರು ಕೇಳ್ಬೋದು, ಬರೀ ಸಿದ್ದರಾಜ್ ಅವ್ರಿಗೆ ಲೆಕ್ಕ ಕೊಡ್ತೀನಿ ಅನ್ನೋ ಥರದಲ್ಲಿ ಅವ್ರ ಹತ್ರ ಅಗ್ರಿಮೆಂಟ್ ಆಯಿತು. ಅಲ್ಲೆಷ್ಟೋ ಬಿಸ್ನೆಸ್ ಅದು ಇವ್ರು ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ರು ಗೊತ್ತಾಗಿಲ್ಲ ನಮಗೆ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನ ಮಗ ಈಗ ಡಾಕ್ಟರ್ ಪ್ರಶಾಂತ್ ಅಂದ್ಬಿಟ್ಟು ರೇಡಿಯಾಲಜಿಸ್ಟು MD ಮಾಡಿದ್ದಾನೆ. ಫಸ್ಟು ಕ್ಯಾಮ್ರಾ ಫೋಕಸ್ ಆಗೋದು ಅವನ ಮೇಲೆ. ಬೆಟ್ಟಲ್ಸೂರು ಅಂತ ದೇವನಹಳ್ಳಿಗೆ ಹೋಗೋದು, ಅಲ್ಲಿದೆಯಲ್ಲ ಕಲ್ಲು ಹೊಡೆದು ಬಂಡೆ ಅವ್ನು ಕೊರಳುತ್ತಾ ಇರ್ತಾನೆ. ಆ ಕ್ಯಾರೆಕ್ಟರ್ ಸಣ್ಣ ಮಗುವಾಗ, ಅವನೇನು 5ನೇ ಕ್ಲಾಸು 4ನೇ ಕ್ಲಾಸು. ಅವನ ಮೇಲೆ ಕ್ಯಾಮ್ರಾ ಯಾರೋ ಜ್ಯೋತಿಷಿ ಹೇಳಿದ್ರು, ಇವ್ರ ಮೇಲೆ ಕ್ಯಾಮ್ರಾ ಫೋಕಸ್ ಮಾಡಿ ಫಿಲಮ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿ ಕ್ಯಾಮ್ರಾನ ಫೋಕಸ್ ಅವನು ಹಾಗೆ ಕೊರಳುತ್ತಾ ದೊಡ್ಡ ಹೀರೋ ಆಗೋದು. ವಿಜಯ್ ಕ್ಯಾರೆಕ್ಟರ್ ಅವ್ನು ಸ್ಟಾರ್ಟಿಂಗ್ ಮಗು ಕ್ಯಾರೆಕ್ಟರ್. ಅದೊಂದು ನಿಮಗೆ ನೆನಪಿರಲಿ. ಅವನು ಇವತ್ತು ಡಾಕ್ಟರ್ ಆಗಿದ್ದಾನೆ, MD ಡಾಕ್ಟ್ರು ಮಾಡಿ. ಏನು ಹೆಸರು? ಡಾಕ್ಟರ್ ಪ್ರಶಾಂತ್ ಅಂತ. ಪ್ರಶಾಂತ್. ಇನ್ನೊಬ್ಬ ಮಗನೂ MD ಮಾಡಿಸಿದ್ದೀನಿ ನನ್ನ ಜೀವನದಲ್ಲಿ, ಮಾಡಿದ್ದಾನೆ. ಅವ್ರ ಯಂಗ್ಸ್ಟರ್ಗಳು ಆಗಲೇ ಹೇಳ್ತಿದ್ರು, ರಾಜ್ಕುಮಾರ್ ಫ್ಯಾಮಿಲಿಗೆ ಏನು ಕಮ್ಮಿ ಇಲ್ಲ ನಾವು. ನಂದು ರಾಜ್ಕುಮಾರ್ ಫ್ಯಾಮಿಲಿ ಥರನೇ ನಮ್ಮ ಫ್ಯಾಮಿಲಿನೂ ಮಾಡ್ತೀನಿ, ಇಬ್ಬರೂ ಹೀರೋಗಳನ್ನೇ ಮಾಡ್ತೀನಿ ಅಂತ ಅವರು ಹೀರೋ ಮಾಡೋಕ್ಕೆ ಕೊಟ್ಟರು. ನಮ್ಮ ಫ್ಯಾಮಿಲಿಯಲ್ಲಿ ನಾನು ಡಾಕ್ಟ್ರು ಮಾಡಿದೆ. ಓಕೆ. ಅಷ್ಟೇ ಸರ್ ಆಗಿರೋದು. ಮತ್ತು ಆಮೇಲೆ ಹಣಕಾಸು ಬಂದಾಗ ನನಗೆ ಕರೆಕ್ಟಾಗಿದ್ದಿಲ್ಲ. ಆಮೇಲೆ ಯಾರೋ ನಮ್ಮ ಸ್ನೇಹಿತರು ಕೂತ್ಕೊಂಡು ತೀರ್ಮಾನ ಮಾಡಿದ್ರು. ನನಗೆ ಬಂದಿರೋದೇ 6 ಲಕ್ಷ, ಇವರು ಅದರಲ್ಲಿ ಸೇರಿ ಬಂದು 15 ಲಕ್ಷ ಹಾಕಿರೋದು, ಇವರು 90 ಲಕ್ಷ ಮಾತ್ರ ಬರುತ್ತೆ ಅಂದರು. ಆಯ್ತಪ್ಪ 16 ಕೊಡಪ್ಪ ಕರೆಕ್ಟಾಗಿ ಅಂದರು. ಅದನ್ನೂ ಕೊಡಲಿಲ್ಲ. ಯಾವುದೋ ಒಂದು 50 ಲಕ್ಷ ಕೊಟ್ಟು ಆಮೇಲೆ ಚೆಕ್ ಕೊಟ್ಟರು. ಚೆಕ್ ಕೊಟ್ಟದ್ದು ಒಂದು ದಿವಸ ನಾನು ಅಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಯಾವುದಕ್ಕೆ ರೈಟ್ಸ್ ಬೇರೆ ಲ್ಯಾಂಗ್ವೇಜ್ಗೆ ರಿಲೀಸ್ ಮಾಡಿ ಆಡಿಯೋ ರಿಲೀಸ್ ಕೊಡಬೇಕಾಗಿತ್ತು. ಇದು ರೈಟ್ಸ್ ಕೊಡಬೇಕಾಗಿತ್ತು. ಆ ರೈಟ್ಸಿಗೆ ನನ್ನ ಸಿಗ್ನೇಚರ್ ಬೇಕೇ ಆಗಿತ್ತು. ಅದಕ್ಕೆ ಚೆಕ್ ಕೊಟ್ಬಿಟ್ಟು ಅದನ್ನ ಸಿಗ್ನೇಚರ್ ಮಾಡಿಸ್ಕೊಂಡ್ರು, ಇನ್ನೂ ಬರಬೇಕು ನಾನು ಕೊಡ್ತೀನಿ ಅಂತ. ಆಮೇಲೆ ಆ ಚೆಕ್ಕ ಬೋನ್ಸ್ ಮಾಡಿದ್ರು. ಆಮೇಲೆ ಆ ಬೋನ್ಸ್ ಮಾಡಿ ತುಂಬ ಟೈಮ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಆಗಿಲ್ಲ. ಅದು ಲಾಸ್ಟ್ ಕೋರ್ಟ್ಗೆ ಆಗ್ತದೆ. ಅದನ್ನ ಎಲ್ಲೋ ಕಡೆ ಹೇಳ ನನ್ನ ಕೋರ್ಟ್ ಕೇಳಿದ್ರು, 9 ಲಕ್ಷ ಕೊಟ್ಟೋದು 60 ಲಕ್ಷ ಕೊಟ್ಟೆ ಹಾಗೆ ಹೀಗೆ ಅಂತ ಎಲ್ಲ ಒಂದು ಸಂದೇಶ. ಪುಕ್ಸಾಟೆ ಕೊಟ್ಟಿಲ್ಲ, ನನ್ನ ಪಾಲ್ದಾರಕ್ಕೆ ನಾನು ಕೇಳಿದ್ರು. ಅದನ್ನು ತಗೊಂಡು ಯಾವುದೋ ರೌಡಿ ಎಲಿಮೆಂಟ್ಸ್ಗೆ ವಸೂಲಿ ಮಾಡೋಕ್ಕೆ ಹಾಕಿದ್ರು. ಆ ಚೆಕ್ ವಾಪಸ್ ಇಸ್ಕೊಡಿ ಅಂತ. ಅದನ್ನೆಲ್ಲ ಪೇಸ್ ಮಾಡಿದೆ. ಆಮೇಲೆ ನಮ್ಮ ಸ್ನೇಹಿತರುಗಳು ಒತ್ತಡಕ್ಕೆ ಮಾಡೋದು, ಅದಾಗೆ ಯಾಕೆ ಇದು ಮಾಡ್ತೀರಿ ಹಾಗೆ ಹೀಗೆ ಅಂದ್ಕೊಂಡು ಆ ಚೆಕ್ನು 10 ಲಕ್ಷ ಇಸ್ಕೊಂಡು ವಾಪಸ್ ಕೊಟ್ಟೆ. ಇಷ್ಟರಲ್ಲಿ ಮುಗೀತು ನಮ್ಮ ದುನಿಯಾ. ಈ ರೀತಿ ಇವತ್ತು ಅವರು ಫಿಲಮ್ ಲ್ಯಾಂಡೆಲ್ಲ ಮುಂದುವರೆದು ಎಲ್ಲ ಇಬ್ಬರು ಮಕ್ಕಳನ್ನು ಹೀರೋ ಮಾಡಿ ಯಾವ ಸ್ಟೇಜಲ್ಲಿದ್ದಾರೆ ಗೊತ್ತಿಲ್ಲ. ನಾನು ಬಂತು ನಮ್ಮ ಫ್ಯಾಮಿಲಿಯಲ್ಲಿ ನಾನಿಬ್ಬರು ಮಕ್ಕಳನ್ನ ಡಾಕ್ಟ್ರು ಮಾಡಿ ಮತ್ತೆ ನೆಕ್ಸ್ಟ್ ನಾನೊಂದು ಇದೆಲ್ಲ ಆದಮೇಲೆ ನನಗೊಂದು ನಾನೇ ಒಂದು ಪ್ರೊಡ್ಯೂಸರ್ ಅನ್ಸ್ಕೋಬೇಕು ಅಂದ್ಬಿಟ್ಟು ಜಿಂದಗಿ ಮಾಡಿದೆ. ಇವರೆಲ್ಲ ಈಗ ಮಾಡಿದ್ರಲ್ಲ, ನಾನೊಂದು ಟ್ರೈ ಮಾಡೋಣ ಅಂತ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ಸಲ್ಲಿ ಒಂದು ಮಾಡಿದೆ. ಇನ್ನೊಬ್ರನ್ನ ಹಾಕ್ಕೊಂಡು ಅವ್ರು ಸಾಫ್ಟ್ವೇರ್ ಮಾಡಿದೆ. ಆದರೆ ಅದು ಫೈಲೂರ್ ಆಯಿತು. ಬೇಡಪ್ಪ ಫಿಲಮ್ ನನಗೆ ಸಾಕು ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ದೂರ ಆದೆ. ಈಗ ಅವ್ರು ಅದರಲ್ಲೇ ಮುಂದುವರಿತಾ ಇದ್ದಾರೆ, ನಾವು ಇದರಲ್ಲಿ ಇದ್ದೀವಿ ಸರ್. ಅಷ್ಟೇ. ನಿಮ್ಮ ಸಂಪರ್ಕ ಇಲ್ಲ? ಸಂಪರ್ಕ ಇದೆ ಸರ್, ಸಿಕ್ಕಿದಾಗ ಅಲವಲ್ಲ ಅಂತೀವಿ ಅಷ್ಟೇ.
ಬಟ್ ಇದ್ರ ವಿಚಾರ ಎಷ್ಟು ಕಲೆಕ್ಷನ್ ಆಗಿದೆ ಸರ್ ದುನಿಯಾ? ನನ್ನ ಪ್ರಕಾರ 20-21 ಕೋಟಿ ಆಗಿದೆ ಅಂತ ಒಂದು ಮೆಸೇಜ್ ಸರ್. ಓಕೆ, ಅಂದರೆ 80 ಲಕ್ಷ. ಇವ್ರಿಗೆ ಅಷ್ಟೊಂದು ಬಂದಿದೆಯಾ ಏನೋ ಗೊತ್ತಿಲ್ಲ ಸರ್ ನನಗೆ. ಹಾಂ ಹಾಂ. ಇವ್ರು ಎಷ್ಟಲ್ಲ ಇವ್ರು ನನಗೆ ಹೇಳೋದು 6 ಕೋಟಿ ಬಂತು ಅಂತ. ಹಾಂ, ಅದೇನಾಗಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಅದರಲ್ಲಿ ಮೋಸ ಆಯಿತು ಸರ್ ಅಷ್ಟೇ. ದುಡ್ಡು ಸಿಗಿಲ್ಲ. ದುನಿಯಾ ಹೋಯ್ತು. ಹಾಂ, ದುನಿಯಾ ಸಕ್ಸಸ್ ಆಯಿತು, ಹೆಸರು ಬಂತು. ಕಡೆಗೆ ಅಟ್ಲೀಸ್ಟ್ ಪ್ರೊಡ್ಯೂಸರ್ ಇಂಪ್ರೂವ್ ಮಾಡೋದು ಅನ್ನೋದು ಹೇಳೋಕೆ ರೆಡಿ ಇಲ್ಲ. ಕಾಸು ಇಸ್ಕೊಂಡಿದ್ದೆ, ಕಾಸು ಕೊಟ್ಟೇನು, ಟೈಟ್ಲ್ ಕಾರ್ಡಲ್ಲೆಲ್ಲ ಹಾಕಿದ್ದಾರೆ ನಿರ್ಮಾಪಕರು ಅವರು ಅಂತ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಸಾಲಕ್ಕಂತ ಅನ್ನೋ ಅಲ್ಲ, ಅವ್ರು ಕೊಟ್ಟಿದ್ರು, ನಾನು ಅವ್ರಿಗೆ ಇಷ್ಟು ರಿಟರ್ನ್ ಕೊಟ್ಟೆ ಅನ್ನೋ ಥರದಲ್ಲಿ ಮಾತಾಡ್ತಾ ಇರೋದು ನನಗೆ ನೋವೇ ಸರ್ ಯಾವತ್ತಿದ್ರು. ಇದು ಒಂದು ಫಿಲ್ಮ್ ಸಕ್ಸಸ್ ಆದಾಗ ನಡೆಯುವಂಥ ಒಂದು ಸ್ಟೋರಿ ಸರ್. ಸ್ಟೋರಿಗಳು ಯಾವ ರೀತಿ ನಡ್ಸ್ಕೊಳ್ತಾರೆ, ಏನಾದರೂ ರೆಕಾರ್ಡ್ ಏನಾದ್ರು ಮಿಸ್ ಆದರೆ. ಈ ವಿಚಾರದಲ್ಲಿ ವಿಜಿ ಏನು ಬಂದೇ ಇಲ್ಲ? ವಿಜಿಗೆ ಏನೂ ಕೊಟ್ಟಿಲ್ಲ ಅನಿಸ್ತದೆ ಸರ್. ಮೋಸ್ಟ್ಲಿ ಅವ್ರಿಗೆಲ್ಲ ಜಗಳ ಆಯಿತು. ಅವ್ನಿಗೆ ಯಾಕೆ ಕೊಡ್ಬೇಕು, ನಾವು ಹೀರೋ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರು ಅಂತ ಒಂದು ಮೆಸೇಜ್. ನನಗೆ ಮೆಸೇಜ್ ಗ್ಯಾರಂಟಿ ಗೊತ್ತಿಲ್ಲ, ಅವನಿಗೂ ಕೊಟ್ಟಿಲ್ಲ ಸರ್. ಅವ್ನು ಬಂದು ಮನೇಲೆಲ್ಲ ಗಲಾಟೆ ಮಾಡ್ದ ಅಂತ ಒಂದು ಮೆಸೇಜ್ ನನಗೆ ತಿಳಿಯೋದು ಮಟ್ಟಿಗೆ ಗೊತ್ತಾಯ್ತು ಸರ್ ಅಷ್ಟೇ. ಆಗ್ತದೆ, ಆದರೂ ಅವನು ಪಾರ್ಟ್ನರೇ ಸರ್. ವಿಜಿನೂ ಕೂಡ ನಾವೊಂದು ಪಾರ್ಟ್ನರ್ ಅಂತ ಒಪ್ಕೊಳ್ಳೇಬೇಕು. ಅದು 6 ಕೋಟಿನ ಏನು ನಾವು ಸಾಲ ಇತ್ತು, ಇಂಟ್ರೆಸ್ಟ್ ಕಟ್ಟಿದ್ದಾರೆ, ಅದನ್ನ ಭಾಗ ಮಾಡಿ 3 ಜನಕ್ಕೂ ಹಂಚಬೇಕಾದಂಥ ವ್ಯವಸ್ಥೆ ಸರ್ ಅದು. ಅದು ಹಣ ಬಂದಾಗ ಹೇಳಿಲ್ವಾ, ಎಲ್ಲೋ ಹೋಗ್ಬಿಡ್ತಾರೆ ಎಲ್ಲ ನಾವೇನೇ ಅಂದ್ಬಿಟ್ಟು. ಅಲ್ಲ ಸರ್, ಇವರು ನಿಮ್ಮನ್ನು ಹಂಗೆ ಬಿಟ್ಬಿಟ್ರು. ನಮ್ಮ ಅಷ್ಟೇ, ನಾವು 15 ಫಿಲಮ್ ಸಕ್ಸಸ್ ಆಗ್ತಿದ್ದಾಗಲೇ ನಾನೇ ಕೇಳಿ ಹೋಗಬೇಕು, ನಾನು ಕರೆಯೋದೇ ಬಿಟ್ಬಿಟ್ರು. ಓಕೆ ಓಕೆ. ಹಾಂ, 100 ಡೇಸ್ ಫಂಕ್ಷನಿಗೆ ನೀವಿದ್ರಿ? ಕರೆದ್ರು ಮಾತ್ರ ಕರೆದ್ರು ಅಷ್ಟೇ. ಇವತ್ತು 100 ಡೇಸ್ ಫಂಕ್ಷನ್ ಮೂಮೆಂಟೋ ಇಲ್ಲ ನನ್ನ ಹತ್ರ. ಇಲ್ಲ, ಕೊಟ್ಟಿಲ್ಲ. ಯಾಕೆ ಗೊತ್ತಿಲ್ಲ. ಸ್ಟೇಜಿಗೆ ಕರೆದು ಕೊಟ್ಟಿಲ್ಲ ಮೊಮೆಂಟ್? ಇಲ್ಲ. ಹಾಂ, ನೀವು ಕೇಳಲೂ ಇಲ್ಲ? ನನ್ನೊಂಥರ ಸ್ವಭಾವ. ಹಾಂ, ನೀವು ಟೈಟಲ್ಸ್ ಕಾರ್ಡು ಫಸ್ಟು ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಪೇಪರ್ ಅಡ್ವರ್ಟೈಸ್ಮೆಂಟ್ಸ್, ಅವೆಲ್ಲ ನೋಡಬೇಕಾದ್ರೆ ನಮ್ಮ ವೆಂಕಟೇಶು PR ಅವ್ರ ಹತ್ರ ಇದೆ ನೋಡಿ. ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಪಾಯಿಂಟ್ಸ್ಗಳು ಬರ್ತಾಯಿತ್ತು, ಬರ್ತಾ ಏನಾಯಿತು ರೆಕಾರ್ಡ್. ಇದು ಏನಂದರೆ, ನಾನು ಸಿನಿಮಾ ಮಂದಿಗೆ ಈ ದಿಂದ ಸಂದೇಶ ಕೊಡೋದೇನೆಂದರೆ, ಏನೇ ದುಡ್ಡು ಹಾಕಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಯಾರನ್ನೂ ನಂಬೇಡಿ. ಪಾಠ ಇದು. ಮುಂದೆ ಪ್ರೊಡ್ಯೂಸರು, ಕೋ-ಪ್ರೊಡ್ಯೂಸರ್ ಆಸೆ ತೋರಿಸಿ ದುಡ್ಡು ಹಾಕಿಸ್ತಾರೆ. ಯಾರೋ ರೆಕಾರ್ಡ್, ಯಾರೋ ದೊಡ್ಡ ಮನಸ್ಸು ಮಾಡ್ತಾರೆ ಅಂದ್ಬಿಟ್ಟು ಬಿಟ್ಟಿರ್ತಾರೆ. ಕಡೆಗೆ ಸಕ್ಸಸ್ ಆದರೂ ಮೋಸ ಆಗುತ್ತೆ. ಅದು ಫೈಲೂರ್ ಆದಾಗ ಕಳ್ಕೊತದೆ ದುಡ್ಡು. ಇದು ದೊಡ್ಡ ಹೆಸರಲ್ಲ ಸರ್, ದೊಡ್ಡ ಹೆಸರು. ಫಿಲ್ಮಿಗೆ ಮಾತ್ರ ಅಲ್ಲ, ದುನಿಯಾ ಸಿನಿಮಾ ಹೆಸರು ಮಾತ್ರ ಅಲ್ಲ, ಅವರವರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು. ಸೂರಿಗೂ ದೊಡ್ಡ ಹೆಸರು. 28 ಜನದ ಲೈಫು ಸೆಟ್ಲ್ ಆಯಿತು ಸರ್. ಅದರಿಂದ 28 ಜನ ಲೈಫ್ ಸೆಟ್ಲ್ ಆಗಿದೆ. ಹೇಳ್ತೀನಿ ಕೇಳಿ ಸರ್. ಸೂರಿ ಏನಿರಲಿಲ್ಲ, ಅವರು ಪಾಪ ಏನೋ ಒಡ್ಡಾಡ್ಕೊಂಡು ಇದು ಮಾಡ್ತಾಯಿದ್ರು. ಆ ಡೈರೆಕ್ಟರ್ ಅವರು ಹೆಗಡೆ, ಸತ್ಯ ಹೆಗಡೆ ಕ್ಯಾಮ್ರಾ, ಅವ್ರೂ ಬಾಡಿಗೆ ಮನೆಯಲ್ಲಿ ಇದ್ದವ್ರು. ನಮ್ಮ ವಿಜಿ, ಇದ್ರ ಮಧ್ಯೆ ನಮ್ಮ ಲೂಜ್ ಮಾದ, ನಮ್ಮ ಸಿದ್ದರಾಜು, ಅವ್ರದ್ದೊಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಲೂಜ್ ಮಾದನ್ನ ಪಾತ್ರ ಮಾಡಿಸ್ಬಿಟ್ರು ನಮ್ಮ ಸೂರ್ಯವರು. ಲೂಜ್ ಮಾದನ್ ಪಾತ್ರ ಮಾಡ್ದ. ಡಬ್ಬಿಂಗ್ ಟೈಮ್ ಬಂತು, ವಿಜಯ ಸ್ಟುಡಿಯೋ ಚಾಮರಾಜಪೇಟೆ. ಪ್ರತಿದಿನ ಡಬ್ಬಿಂಗ್ ಕೂತ್ಕೊಳ್ತಿದ್ದು ನಾನೇ. ಅವ್ರ ಪಾಪ ಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ನಾನು ಹೋಗಿ ಡಬ್ಬಿಂಗ್ ಮಾಡಿಸ್ತಾಯಿದ್ದೆ. ಸೂರಿ ಡಬ್ಬಿಂಗ್ ಮಾಡ್ತಾಯಿದ್ರು. ಡಬ್ಬಿಂಗ್ ಆರ್ಟಿಸ್ಟ್ಗಳು ಕರೆಸ್ತಾಯಿದ್ರು. ಕೆಲವರು ಅವರೇ ಡೈರೆಕ್ಟಾಗಿ, ರಂಗಣ್ಣ ರಘು ಅವರೆಲ್ಲ ಡೈರೆಕ್ಟಾಗಿ ಮಾಡ್ತಾಯಿದ್ರು, ಕಿಶೋರ್ ಅವರು. ಇವನ್ನದು ಬಂತು ಇಶ್ಯೂ, ನಮ್ಮ ಲೂಜ್ ಮಾದೊಂದು ವಾಯ್ಸು ಏನು ಅಂತ. ಸೂರ್ಯ ಅವರು ಇವ್ನು ಬೇಡ ಸರ್ ಕೀರ್ಲು ಧ್ವನಿ ಅಂದರು. ನಾನು ಅಂದೆ ಇಲ್ಲ, ಯಾರನ್ನೋ ಡಬ್ಬಿಂಗ್ ಆರ್ಟಿಸ್ಟ್ ಕರ್ಸೋಗ್ಬಿಟ್ಟಿದ್ರು ಅವನ ವಾಯ್ಸ್ ಕೊಡೋಕ್ಕೆ. ಅವನ್ನ ಚಿಕ್ಕು ಅಂತಿದ್ದು ಆಗ ನಾವು. ಚಿಕ್ಕ ಹುಡುಗ ಇದ್ದಾಗಿಂದು ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಆಗಿ ನೋಡ್ತಿದ್ದ. ಚಿಕ್ಕು ಅಂತ ಇದ್ದ. ಚಿಕ್ಕದೇ ಕೊಡಿಸಿ ಸರ್, ಚೆನ್ನಾಗಿದೆ ಒಂದು ಅಂತ ಹೇಳಿದೆ. ಸರ್ ನೋಡಿ ಸರ್, ಸಕ್ಸಸ್ ಆಗಲ್ಲ ಅಂತ. ಸೂರಿ
ಆಗ ನಾನೇನು ಮಾಡಿದೆ, ಅಕಸ್ಮಾತ್ ನೀವು ಕೊಡ್ಸೋದ್ರೆ ನೀವೇ ರಿಸ್ಕು ಸರ್ ನಂದಲ್ಲ ಅಂದರು ಓ ಸೂರಿ. ಓಕೆ. ಆಗೇನು ಮಾಡ್ದೆ, ಇವ್ರು ಕೋರ್ಟಲ್ಲಿದ್ದರು, ಫೋನ್ ಮಾಡಿದೆ, ಸರ್ ಹಿಂಗಂತ ಇದ್ದಾರೆ ಸೂರ್ಯವರು, ನನಗೇನೋ ಚಿಕ್ಕದೇ ಚೆನ್ನಾಗಿರ್ತದೆ, ಅವನದೇ ವಯಸ್ಸು ಕೊಟ್ಬಿಟ್ರೆ ಅವನ್ನೇ ಮಾಡಿಸೋಣ ಅಂತ, ನಿಮ್ಮ ಅಭಿಪ್ರಾಯ ಸರ್, ಸೂರ್ಯ ಅವ್ರು ಹಿಂಗಂತ ಇದ್ದಾರೆ ರಿಸ್ಕ್ ಅಂತ. ಸರ್ ನೀವೇನು ಡಿಸಿಷನ್ ತಗೋತೀರಿ ಅದಕ್ಕೆ ಬದ್ಧ ಸರ್, ನೀವೇನು ಬೇಕಾದ್ರೂ ಮಾಡಿ ಸರ್, ನಿಮ್ಗೆ ಇದಾದರೆ ಅವ್ರ ಕೈಲ ಮಾಡಿಸ್ಬಿಡಿ, ಇಲ್ಲ ಚಿಕ್ಕ ನಿಮಗೆ ಇದು ಅಂದರೆ ಮಾಡಿಸಿ ಸರ್, ಏನಾದರೂ ಆಗಲಿ ಅದೃಷ್ಟ ಇದ್ದಂಗೆ ಆಗಲಿ. ನಾನಾಗ ಸೂರಿಗೆ ಮಾಡಿಸಿ ಇವ್ರ ಕೈಲೇ, ಚಿಕ್ಕವ್ರ ಕೈಲಿ, ಆ ವಾಯ್ಸೇ ಅವನ್ನ ಹೀರೋ ಮಾಡ್ತು ಒಂದೆರಡು ಫಿಲಮಲ್ಲಿ. ಹೌದು, ಆ ವಾಯ್ಸ್ ಇಲ್ಲದೆ ಬೇರೆ ಯಾವುದೋ ಅವಾಗಿದ್ರೆ ಆ ವಾಯ್ಸ್ಗೂ ಅವನಿಗೂ ಸೆಟ್ ಆಗ್ತಿರ್ಲಿಲ್ಲ. ಅದು ಹೀರೋ ಮಾಡ್ತು ಅವನ್ನ. ಅದು ನನಗೆ ಆತ್ಮ ತೃಪ್ತಿ ಆಯ್ತು, ಒಂದು ಹೀರೋ ಮಾಡಿದ್ದೀನಿ ಅಂತ. ಆದರೆ ಅವ್ರ ಅಪ್ಪಂಗಿಲ್ಲ. ಮಗ ಹೇಗಿದ್ದೆ ನಿಮ್ಮ ಹತ್ರ? ಇದನ್ನ ಹಲೋ ಅಂಕಲ್ ಏನು ಕಾಂಟ್ಯಾಕ್ಟ್ಗಳು ಅಷ್ಟೊಂದು ಇಲ್ಲ, ಬಂದಾಗ ಸಿಕ್ಕಿದಾಗ ಎಲ್ಲ ಹಾಗೆ ಹೀಗೆ. ಆಗ ತುಂಬ ನಾವು ಒಂದು ನಮ್ದೇನು ನಾವು ಇವ್ರು ಯಾರು ಅನ್ನೋ ಲೆವೆಲ್, ಆಗ ಅವ್ರ ಲೆವೆಲ್ಲೇ ಬೇರೆ. ಇಡೀ ಕರ್ನಾಟಕದಲ್ಲಿ ಜೈ ಜೈ ಅನ್ಕೊಂಡು ಫಿಲಮ್ಗಳನ್ನು ನೋಡಿದ್ದೀರಲ್ವ, ಏನೆಲ್ಲ ನಮ್ಮ ಅವತ್ತೊಬ್ಬರು ಸಾಲ ಕೊಡದಿರೋರೆಲ್ಲ ಅವತ್ತು ಅವ್ರಿಗೆ ಹತ್ರ ಆದರು. ಈ ಫಿಲಮ್ ಯಾಕೆ ನನಗೆ ಹೇಳ್ತಾ ಇದ್ದವರೆಲ್ಲ ಯಾಕೆ ಆಗ್ತಿದೆ ಸರ್, ಕರೀಂಡ್ ಓಡುತ್ತಾ ಸರ್ ಅಂತ ಇದ್ದವರೆಲ್ಲ ಹತ್ರ ಆಯಿತು ಅವ್ರಿಗೆ ತುಂಬ ಹತ್ರ ಆದ್ರಾಗ. ನಾವು ದೂರ ಆದ, ನಮ್ಗೇನಿಲ್ವಲ್ಲ ಅವ್ರದ್ದಲ್ಲ ಅಧಿಕಾರ. ಆ ರೀತಿ ಆ ಫಿಲಮು ನಡೀತು ಸರ್. ಸೊ ನಿಮ್ಮನ್ನು ಹೊರಗಿಟ್ಟಿದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೌದು ಅಲ್ವಾ? ಹೌದು. ನೀವು 15 ಲಕ್ಷ ಹಾಕಿರೋದು, ನಷ್ಟ ಎಷ್ಟಾಯ್ತು ನಿಮಗೆ? ನಷ್ಟ ಏನಾಗಿದೆ, ಆದಾಯ ಬಂದಿದೆ ಸರ್. ಕೊಟ್ಟಿದ್ದಾರೆ ಸರ್ 60 ಲಕ್ಷ ಅವರು ಕೊಟ್ಟಿದ್ದಾರೆ. 60 ಲಕ್ಷ ಕೊಟ್ಟಿದ್ದಾರೆ. ಅದು ಒಂಥರ ಸಾಲ ತೀರಿಸಿದಂಗೆ ಅಲ್ವಾ? ಪಾರ್ಟ್ನರ್ನಲ್ಲ, ಅದು ನಾವು ಪಾರ್ಟ್ನರ್ ಆಗಿದ್ರೆ ಮೂಲ ಬಂಡವಾಳದಲ್ಲಿ ಶೇರ್ ಆಗಬೇಕಿತ್ತು, ಬೇಕಲ್ವ? ಹೌದು. ಅದೇ ಈಗ ನನ್ನ ಇದು ನಾವು ಅದೇನೆ. ನಿಮ್ಮ ಮನೇಲಿ ಅಲ್ಲ ಸಕ್ಸಸ್ ಆಗಿ ನಿಮ್ಮನ್ನು ದೂರ ಮಾಡಿದಾಗ ಮನೇಲಿ ಏನು? ಮನೇನೇನಿಲ್ಲ, ಅವ್ರ ಮಾಮೂಲಿ ಏನವರು ಹೇಳಿಲ್ವಾ? ಮೊದಲು ಹೇಳಿಲ್ವಾ? ಇಲ್ಲ, ಆ ರೀತಿನೂ ನಮ್ಮ ಮನೆ ವಾತಾವರಣ ಇಲ್ಲ ಸರ್. ನಮ್ಮ ಮನೆ ವಾತಾವರಣನೇ ಬೇರೆ. ಓಕೆ. ನಮ್ಮ ವಾತಾವರಣ ನಡ್ಕೊಂಡು ಫ್ರೆಂಡ್ಸು ಇವತ್ತು ಬಂದರು, ಅವ್ರ ಬಗ್ಗೆ ಬೇಜಾರಂತೂ ಇಲ್ಲ. ಹಿಂಗೆ ಮಾಡಿದ್ದಾರೆ, ಇಷ್ಟೇ ಸರ್ ದುನಿಯಾ ಅಷ್ಟೇ. ನನಗೆ ಖುಷಿ ಆದ್ದೇನು ಗೊತ್ತಾ, ನಮ್ಮ 2 ಮಕ್ಕಳನ್ನ ಡಾಕ್ಟ್ರ್ ಮಾಡಿದ್ರೆ ಅವ್ರ 2 ಮಕ್ಕಳನ್ನ ಹೀರೋ ಮಾಡಿದ್ರು ಅಂತ ಹೇಳಿದ್ರು ಸರ್. ಒಳ್ಳೆ ಡೈಲಾಗ್. ನಿಜ ಲೈಫ್ನಲ್ಲಿ ಹೇಗೆ ಆಯಿತು ಅಂತ? ನಿಜ ಲೈಫ್ನಲ್ಲಿ ಸರ್. ಆಮೇಲೆ ಸಿನಿಮಾ ನನಗೆ ದುಡ್ಡು ಬರದೇ ಇರ್ಬೋದಿತ್ತು, ಆದರೆ ಇವತ್ತು ಸಂಸಾರದಲ್ಲಿ ನೆಮ್ಮದಿಯಾಗಿದ್ದೀನಿ. ಅವರು ಫಿಲಮ್ ಲ್ಯಾಂಡ್ನಲ್ಲಿ ಎಷ್ಟೋ ಇನ್ನೂ ಕೇಸ್ಗಳನ್ನ ಎದುರಿಸ್ತಾ ಇದ್ದಾರೆ ಅಷ್ಟೇ. ಕೇಸ್ ಇದೆಯಾ ಗೊತ್ತಿಲ್ಲ ಔಟ್ ಆಫ್ ಇದು. ಆಮೇಲೆ ಮಾಡ್ತಾ ಹೋದ್ರಲ್ಲ ಅವರು, ಸಿನಿಮಾ ಮಾಡ್ತಾ ಹೋದರು. ಸ್ವಾಮಿ ಪಿಕ್ಚರ್ಸ್ ಸುಮಾರು ಮಾಡಿದ್ರು. ಅದು ಎರಡನೇ ಇನ್ನೊಬ್ಬ ಮಗನೂ ಹೀರೋ ಮಾಡಿದ್ರು, ಸಿದ್ಲಿಂಗ ಅಂತ ಮಾಡಿ. ಎಲ್ಲ ಒಂದು ಸ್ವಲ್ಪ ಹೇಗಾಯಿತು ಗೊತ್ತಾಗಿಲ್ಲ, ಅದು ಅಷ್ಟಿದೆ ಸರ್. ಓಕೆ. ಮತ್ತು ಫಿಲಮ್ ಚೇಂಬರ್ ಡೈರೆಕ್ಟರ್ ಆದರು, ಟ್ರೆಜರರ್ ಆದರು. ಎಸ್. ಅದರ ಮಧ್ಯೆ ನಾನು ನೋಡಿದೆ ಒಂದು ಯಾವುದೋ ವಿಡಿಯೋ, ಇವರು ಸಿದ್ದರಾಜ್ ಅವರು ಸೂರಿಗೆ ಒಂದು 47 ಲಕ್ಷನ 50 ಲಕ್ಷನ ಏನೋ ಕೊಡ್ತಾರೆ. ಅದನ್ನೇ ಸರ್ ಡಿಸೈಡ್ ಮಾಡಿದ್ದು. ಆಡಿಯೋನಲ್ಲಿ 45 ಲಕ್ಷ ರೂಪಾಯಿ ಬಂತು ಸರ್. ಅದಕ್ಕೆ ನಾನು ರಿಲೀಸ್ಗೆ ಸೈನ್ ಹಾಕಬೇಕಾಗಿತ್ತು. ಅದು ಸೈನ್ ಮಾಡಿಬಿಟ್ಟು ನಾನು ಅದೇ ಹೇಳಿದೆ, ಸೂರಿಗೆ ಒಂದು ಮನೆ ತಗೊಟ್ಬಿಡೋದು ಅದರಲ್ಲಿ ಅಂದ್ಬಿಟ್ಟು ಒಂದು ಮನೆ ತಗೊಟ್ಟರು ಸರ್. ಇಬ್ಬರು ಸೇರಿ ತಗೊಟ್ಟು ಮನೆ ಕೊಡಿಸಿತ್ತು. ಓಕೆ. ಅಲ್ಲಿವರೆಗೂ ಚೆನ್ನಾಗೇ ಇದ್ದು. ಎಲ್ಲಿ? ಪ್ಯಾರಾಮೌಂಟ್ ಗಾರ್ಡನ್ನು ತಲಗಟ್ಪುರದಲ್ಲಿ ತಗೊಟ್ಟಿದ್ದು ಸರ್. ಈಗ ಇದೆಯಾ ಇಲ್ಲ ಗೊತ್ತಿಲ್ಲ, ಬೇರೆ ಕಡೆ ಅದು ತಗೊಟ್ಟದ್ದು ನಿಜ ಸರ್. ಸೂರಿಗೆ ಒಂದು 45 ಸಿಕ್ತು ಸರ್. ಏನೂ ತಗೊಂಡಿರಲಿಲ್ಲ ರೆಮ್ಯುನರೇಷನ್. ಅವರು ವರ್ಕಿಂಗ್ ಪಾರ್ಟ್ನರ್ ಥರ ವರ್ಕ್ ಮಾಡಿದ್ದು. ಪಾರ್ಟ್ನರ್ ಥರ ಅಂತ ಏನಿಲ್ಲ, ಸಕ್ಸಸ್ ಮಾಡಬೇಕು, ನಾನು ಸಕ್ಸಸ್ ಮಾಡಬೇಕು ಅಂತ ಅಷ್ಟೇ. ಪಾರ್ಟ್ನರ್ ಆ್ಯಕ್ಚುಲಿ ವಿಜಯ್ ಸರ್, ವಿಜಯಪ್ಪ. ಎಸ್. ವಿಜಯ್ ಹೇಗಿದ್ದಾರೆ ನಿಮ್ಮ ಮಟ್ಟಿಗೆ? ಇಲ್ಲ ಸರ್, ನಾನು ಏನು ಕಾಂಟ್ಯಾಕ್ಟಲ್ಲಿ ಇಲ್ಲ ಅವತ್ತಿಂದ, ಏನೂ ಇಲ್ಲ. ನಾನು ಜಾಸ್ತಿ ಬೆಳೆದ್ರು ಸರ್, ಬೆಳೆದಿದ್ದಾರೆ. ಸಂತೋಷ ಸರ್. 28 ಜನ ಆಟ ಸರ್, ಅವನು ಬೆಳೆದಿದ್ದಾನೆ.
ಮೆಚ್ಚಬೇಕು. ಹಠ ಮಾಡಬೇಡ್ದು, ಮೆಚ್ಚಬೇಕಾದ್ರು. ವಂಡರ್ಫುಲ್. ಹೌದು ಸರ್. ಈಗ ಯಾವ ಲೆವೆಲ್ಗೆ ಅಂದರೆ ಲೆವೆಲ್ಗೆ ಅಂದರೆ ಒಂದು ಕಲೆ ಇತ್ತು ಸರ್. ಅದೇ ರೀತಿ ಸಪನಿ ಪಾತ್ರ ಮಾಡಬೇಕಾದ್ರೂ ಪೂರ್ತಿ ಇನ್ವಾಲ್ವ್ ಆಗ್ಬಿಡ್ತಿದ್ದಪ್ಪ ಆಗಲೇ. ಇಡೀ ಆಡಿಯನ್ಸ್ನ ಒಂದು ಕಡೆ ತಗೊಬಿಡ್ತಿದ್ದ. ಸಾಮಾನ್ಯ ಒಬ್ಬ ಡೂಪ್ ಆರ್ಟಿಸ್ಟ್ ಆಗಿದ್ದವರು, ಫೈಟ್ ಮಾಡ್ತಾ ಇದ್ದವರು ನಾನು ಕಣ್ಣಾರೆ ನೋಡಿದ್ದೇನೆ ತುಂಬ ಸಿನಿಮಾಕ್ಕೆ ಅವರು. ಆದರೂ ಅದು ಅವ್ರಿಗೂ ಒಂದು ಕೃತಜ್ಞತೆ ಅನ್ನೋದಿಲ್ಲ ಸರ್. ನನ್ನ ಪ್ರಕಾರ ಒಬ್ರು ಯಾವ ಟೈಮಲ್ಲಿ ಲೋಕೇಶ್ ಅವರು ಸಪೋರ್ಟ್ ಮಾಡಿದ್ರು, ನಮ್ಮ ಭಾವರು ಮಾಡಿದ್ರು, ಒಂದು ಕೃತಜ್ಞತೆಯನ್ನು ಅವರೆಲ್ಲೂ ಕಾಣಲಿಲ್ಲ ಸರ್. ಅವ್ರ ಹತ್ರ ಕೂಡ ಅವ್ರ ಹತ್ರ ಕೂಡ ಅವ್ರಿಗೂ ಕೂಡ ನನ್ನ ಬಗ್ಗೆ ಅಟ್ಲೀಸ್ಟ್ ಅವ್ರ ಭಾವ ಕೊಟ್ಟಿಲ್ಲ, ಅವ್ರು ಹೇಗಾದ್ರು ಮಾಡಲಿ, ಓಕೆ ಅಟ್ಲೀಸ್ಟ್ ನನ್ನ ಬಗ್ಗೆ ಆದರೂ ಒಂದು ಸೂರಿಗೆ ಆಗಲಿ ಅವ್ರಿಗೆ ಆಗಲಿ ಆ ಭಾವನೆಗಳೇ ಫಿಲಮ್ ಲ್ಯಾಂಡಲ್ಲಿ ಇಲ್ಲ ಸರ್. ಅವತ್ತು ಕಾದದ್ದು ಅವತ್ತು ಪುನಃ ಅವನು ಕೊಡದೆ ಹೋದ್ರಲ್ಲ ನಮಗೆ ಅನ್ನೋದು ಒಂದೇ ವಿನ ಅವತ್ತು ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿದ್ರು ಅನ್ನೋ ಒಂದು ಭಾವನೆ ಅವ್ರಿಗಿಲ್ಲ ಸರ್. ಇಲ್ಲ ಯಾರಿಗೂ. ಇದು ಸಿಂಗಾಪುರ್ನಿಂದ ಸ್ಟಾರ್ಟ್ ಆಯ್ತು. ನಾನು ಸಿಂಗಾಪುರಲ್ಲಿದ್ದಾಗ ಮೆಸೇಜ್ ಬಂದದ್ದು. ಹೆಂಗೆ ಇರೋದಲ್ಲ ಲೈಫು ಇದೆಲ್ಲ. ಎಷ್ಟು 15-20 ವರ್ಷ ಆಯ್ತಲ್ಲ. 2004-5 ಸ್ಟಾರ್ಟ್ ಆಗಿ 5ರಲ್ಲಿ ಸ್ಟಾರ್ಟ್ ಆಗಿ 6ರಲ್ಲಿ ರಿಲೀಸ್ ಆಯಿತು ಸರ್. 6ರಲ್ಲಿ ಅಂದರೆ 20 ವರ್ಷ ಆಲ್ಮೋಸ್ಟ್. 20 ವರ್ಷ ಸರ್ ಸ್ಟಾರ್ಟ್ ಆಗಿ 20 ವರ್ಷ ಸ್ಟಾರ್ಟ್ ಮಾಡಿ. ದುನಿಯಾನೇ ಬದಲಾಗೋಯ್ತಲ್ಲ. ದುನಿಯಾನೇ ಅವ್ರದ್ದೆಲ್ಲ ಬದಲಾಗಿದೆ ಸರ್. ಕಲಾವಿದ್ರದ್ದು ನಮ್ಮ ಪ್ರೊಡ್ಯೂಸರ್ದು ಅಷ್ಟೊಂದು ಬದಲಾಯಿತು ಅಂತ ನಾನಂತೂ ಅಂದ್ಕೊಳ್ಳಿಲ್ಲ ಸರ್. ಅವರು ಏನಂತ ಇದಾಗಿಲ್ಲ. ನಾವು ನಮ್ದೇನಿತ್ತು ನಮ್ಮ ಲೆವೆಲ್ಗೆ ನಾವಿದ್ದೀವಿ ಸರ್. ನಿಮ್ಮ ಸೇಫ್ಟಿ ಅದ ನಮ್ಮ ಫಿಲಮ್ನಿಂದ ಏನೋ ನಾನು ಆದಾಯ ಮಾಡಿಲ್ಲ, ಆ ಫಿಲಮ್ನಿಂದ ಸಂಪಾದನೆ ಮಾಡುತ್ತೆ ಅಂತ ಏನಿಲ್ಲ. ಒಂದು ಹೆಸರು ಬಂತು, ಅದನ್ನ ಹೆಸರನ್ನ ಇವರು ತಗೊಂಡು ಹೋಗದೆ ಹೋದ್ರು ಅಷ್ಟೇ. ಜೊತೆಯಲ್ಲಿದ್ದವರು ಇವರು ತಗೋಗ್ಬೇಕಾಗಿತ್ತು, ಅದು ಸಿದ್ದರಾಜು. ಅದು ತಗೋಗಿಲ್ಲ ಅನ್ನೋದು ಒಂದೇ ಕೂರ್ಗೆ ಅಷ್ಟೇ ಇಲ್ಲ. ಅದು ಹಣಕಾಸಿನಲ್ಲಿ ಏನು ನಾನು ಅದರಿಂದ ಶ್ರೀಮಂತ ಅದೇನೋದೇನಿಲ್ಲ. ನನ್ನ ಇತ್ತು, ನನ್ನ ದುಡಿಮೆ ಇತ್ತು, ನನ್ನ ಬಿಸ್ನೆಸ್ ಇತ್ತು, ನನ್ನ ಇದಿತ್ತು, ನನ್ನ ಮಕ್ಕಳುಗಳಿದಿತ್ತು. ಅದನ್ನ ಉಟ್ಕೊಂಡು ಒಂದು ಶೂಟಿಂಗ್ ಟೈಮ್ನಲ್ಲಿ ನೀವೆಲ್ಲ ಜೊತೆ ಅವರು ಕೂಡ ಏನು ಅಂಥ ಒಂದು. ಹೌದು ಸರ್, ಶೂಟಿಂಗ್ ಟೈಮಲ್ಲಿ 18 ಗಂಟೆ ಜೊತೇಲಿ ಇರ್ತಿದ್ದ ಸರ್. ಒಂದು 12 ಗಂಟೆ ಶೂಟಿಂಗ್ ಮುಗಿಸೋ, 4 ಗಂಟೆ ಕುತ್ಕೋವೋ ಎಲ್ಲ ಜೊತೆಲೇ ಇರ್ತಿದ್ದ. ಫಿಲಮ್ ರಿಲೀಸ್ ಆಗುವವರೆಗೂ ಸಾಧಕ್ಕೆ ಹೋಗಿಲ್ಲ ನಾವೆಲ್ಲ. ಇದಕ್ಕೆ ಮಡ್ರಾಸ್ ಜೊತೆಲೇ ಹೋಗುವ, ಒಂದೇ ರೂಮಲ್ಲಿ ಇರ್ತಾಯಿದ್ದು. ಅಲ್ಲಿವರೆಗೂ ಜೊತೆಲೇ ಇದ್ದ ಸರ್. ಫಿಲಮ್ಮು ಫಸ್ಟ್ ವೀಕ್ವರೆಗೂ ಇದ್ದು ಅಂದ್ಕೊಳ್ಳಿ. ಫಸ್ಟ್ ವೀಕ್ ಆದಮೇಲೆ ನನ್ನಿಂದ ಅಂತ ವಿಜಯ್, ಸೂರಿ ನನ್ನಿಂದ ಅಂತ, ಸಿದ್ರಾ ನಾನೇ ಅಂತ ಎಲ್ಲ ಅವರವರು. ಆಗ ಅಲ್ಲಿವರೆಗೂ ಫಸ್ಟ್ ವೀಕ್ವರೆಗೂ ಎಲ್ಲರೂ ಇದು ದುನಿಯಾ ಸರ್. ಇದು ದುನಿಯಾ, ನಿಜವಾದ ದುನಿಯಾ. ಫಸ್ಟ್ ವೀಕ್ವರೆಗೂ ಎಲ್ಲರ ಜೊತೆಲಿದ್ದು ಮೆಜೆಸ್ಟಿಕ್ ಅವರು ಸಂತೋಷ ಆಗೋದಲ್ಲಿ ಆ ಜನ ಇದು ಎಲ್ಲ ನೋಡಿ. ಅಲ್ಲಿಂದ ಆಚೆಗೆ ಸ್ಟಾರ್ಟ್ ಆಯಿತು ಸರ್. 1 ವೀಕ್ ಆದಮೇಲೆ ಎಲ್ಲರೂ ಸೂರಿಗೂ ವಿಜಿಗೂ ಇದಿಲ್ಲ, ಸಿದ್ದರಾಜಿಗೂ ವಿಜಿಗೂ ಕಾಂಟ್ಯಾಕ್ಟ್ ಇದಿಲ್ಲ, ಲೋಕೇಶ್ಗೂ ಲೆಕ್ಕಕ್ಕೆ ಇಲ್ಲ. ಅದು ಸಕ್ಸಸ್ ಅನ್ನೋದು ಎಲ್ರಿಗೂ ತಲೆಗತ್ಬಿಡ್ತು ಸರ್. ಆಗ ಅದು ವಿಜಯ್ ನಾನು ಹೀರೋ ಮಾಡಿ ಇಷ್ಟು ಕಷ್ಟಪಡ್ಲಾಗಿ ನಾನು ದುನಿಯಾ ಸಕ್ಸಸ್ ಮಾಡಿದೆ. ಇವರು ಸೂರ್ಯ ನಾನು ಡೈರೆಕ್ಟ್ರು, ನಾನು ಸ್ಟೋರಿ ಮಾಡಿ, ನಾನು ಪಾಪ ರಂಗ ಡೈಲಾಗ್ ಲೆಕ್ಕ ಇಲ್ಲದೆ ಹೋಯಿತು ಮಾಡಿದ್ರು. ಸಿದ್ದರಾಜ್ ನಾನು ದುಡ್ಡು ಹಾಕೋದು ಎಲ್ಲ ನಾನೇ ಮಾಡೋದು, ನಾನು ಸಾಲ ಮಾಡಿದೆ, ಎಲ್ಲೂ ಮಾಡಿದೆ, ಇಲ್ಲಿ ಮಾಡಿದೆ ಅಂತ ಅವರು ತಲೆ ತಿರುಗ್ತು. ಸತ್ಯ ಹೆಗಡೆ ನನ್ನ ಕ್ಯಾಮ್ರಾ ಹಾಗೆ ಹೀಗೆ ಅಂತ ಅವರು. ರಂಗಾಯಣರಿಗೂ ನಾನು ಕಾಮಿಡಿ ಬಂದದ್ದು. ಮನೋಹರು ಸರ್ ಅವತ್ತು. ಮನೋಹರು ಅವತ್ತು ಏನು ಅವತ್ತು ಇರಲಿಲ್ಲ ಸರ್ ಇದರಲ್ಲಿ. ಸುಮಾರು ಫೈಲೂರು ಎದುರಿಸಿದ್ರು ಅವತ್ತು, ಮನೇಲಿದ್ದರು. ಈ ಫಿಲಮ್ ಬಂದು ಅದು ಸಕ್ಸಸ್ ಆಯಿತು ಸರ್. ಅವ್ರದ್ದು ಲೈಫೇ ಸರ್, ಮನೋಹರಿಂದನೂ ಲೈಫೇ ಸರ್. ಹೌದು. ಇದು ಅವರು ಆಕಾಂಕ್ಷಾ ಬಾದಾಮಿ ಅಂದ್ಬಿಟ್ಟು ಒಂದು ಆಡೋದು, ಆ ಹುಡುಗಿದು, ಪಲ್ಲವಿದು, MD ಪಲ್ಲವಿ ಅವಾರ್ಡ್ ಬಂತು. ಅದು ಬಂದ ಮೇಲೆ
ಎಮ್ ಡಿ ಪಲ್ಲವಿದ ನೋಡೆಯ ಕೋಟೆ ಲಿಂಗವ ಅನ್ನೋದನ್ನ ನಾವು ಇವ್ರ ಹತ್ರ ಆಡಿಸ್ಬೇಕು, ಜಯಶ್ರೀ ದೇವಿ ಹತ್ರ ಆಡಿಸ್ಬೇಕು ಮಾಡಬೇಕು ಅಂತ ಇದ್ದ ಪಲ್ಲವಿ ಹತ್ರ ಮಾಡೋಣ ಅಂತಲೇ ಜಾಸ್ತಿ ಅಮೌಂಟ್ ಕೇಳಿದ್ರು ಅಷ್ಟು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಪಲ್ಲವಿ ಹತ್ರ ಮಾಡಿಸ್ತು ಸರ್, ಬಡ್ಜೆಟ್ ಇಲ್ಲ ಅಂದ್ಬಿಟ್ಟು. ನೋಡಿ ಯಾರಿಗೆ ಯೋಗ ಇತ್ತಲ್ಲ ಆ ಹಾಡು ಕೇಳಿ ನಾನು ಪಲ್ಲವಿಗೆ ಎಸ್ ಮೂರ್ತಿಗೆ ಫೋನ್ ಮಾಡಿ ಚೆನ್ನಾಗಿ ಆಡಿದ ಗ್ಯಾರಂಟಿ ಅಂತೇಳಿ ಹೇಳಿ ನಾವು ಅದಕ್ಕೆ ಜಯಶ್ರೀ ಬಡ್ಜೆಟ್ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಪಲ್ಲವಿ ಹತ್ರ ಆಡಿಸ್ತೀವಿ ಸರ್. ಅವ್ರಿಗೆ ಬಜೆಟ್ ಎಲ್ಲಿಂದೆಲ್ಲ ಬಂದ್ಬಿಡುತ್ತೆ ಕೊಟ್ಟ ಅಲ್ವಾ. ಆ ರೀತಿ ಆಕಾಂಕ್ಷ ಬಂದ ಅದೊಂದು ಹುಡುಗಿ ಒಂದು ಈಗ ಒಳ್ಳೆ ಸಿಂಗರ್ ಅದು ಕಿಶೋರು ಎಲ್ಲರೂ ಎಷ್ಟೋ ಜನ ಮೇಲೋಗಿ ರಂಗಾಯಣರಿಗೂ ಎಲ್ಲಿಗೆ ಹೋದ್ರು ಆ ಫಿಲಮಿಂದ ಸರ್. ಈಗ 28 ಜನಕ್ಕೆ ಅವನು ಡಿಫ್ರೆಂಟ್ ಡ್ಯಾನಿ ಅಂತ ಅವನು ಯಾರು ಕೊಡ್ತಾನೆ ಇಲ್ಲ, ಫೈಟ್ರು ಅವ್ರು ಮಾಡ್ತಾನೆ ಇರಲಿಲ್ಲ. ನಮ್ಮ ಅಸಿಸ್ಟೆಂಟ್ ಫೈಟ್ರ್ ಆಗಿದ್ದ, ನಮ್ಮಿಂದ ಮೇನ್ ಫೈಟ್ರ್ ಆಗ್ಬಿಟ್ರು. ಈಗ ಹಲವಾರು ಜನದ್ದು ಸರ್ ಒಂದು ಫಿಲ್ಮ್ ಜೀವನ ಒಂದು ಸಕ್ಸಸ್ ಇಲ್ಲ, ಎಲ್ಲರೂ ಸಕ್ಸಸ್. ಇದು ಏನು ಮುಂಗಾರು ಮಳೆ ರಿಲೀಸ್ ಆದ ಟೈಮ್ ಮುಂಗಾರು ಮಳೆ ಸರ್ ಒಂದು 15 ದಿವಸ ಮೊದಲಾಯ್ತು ಸರ್. ಯಾವುದು ನಿಮ್ದ? ಹೌದು, ಮುಂಗಾರು ಮಳೆ. ಮೊದಲು ಮುಂಗಾರು ಮಳೆ, ಆಮೇಲೆ ದುನಿಯಾ. ಅವತ್ತು ಅದು ಕಣ್ಣು ಕಟ್ತಾಗಿದೆ ಸರ್. ಎಲ್ಲ ಗಣೇಶು ಯಾವಾಗಲೂ ನಮ್ಮ ಜೊತೆ ಇರ್ತಿದ್ರು ಸರ್. ಯಾವುದೇ ಒಂದು ಪ್ರೆಸ್ ಮೀಟ್ ಇರಲಿ, ಇನ್ನೊಂದು ಕರೀಲಿ, ಯಾವುದೋ ಒಂದು ನಮ್ಮದು ಟೀಚರ್ ಬಿಡುಗಡೆ ಇರಲಿ, ಎಲ್ಲದರಲ್ಲೂ ಇರ್ತಾಯಿದ್ರು. ಅವತ್ತೇನಾಯಿತು, ಒಂದು ಟೀಚರ್ ಬಿಡುಗಡೆ ಮಾಡಬೇಕಾಗಿತ್ತು. ಮುಂಗಾರು ಮಳೆ ನಾಳೆಗೆ ರಿಲೀಸು. ರೇಣುಕಾ ಸ್ಟುಡಿಯೋನಲ್ಲಿ ಮಲ್ಲೇಶ್ವರಂನಲ್ಲಿ ಒಂದು ಟೀಚರ್ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದು, ಒಂದು ಪಾರ್ಟಿ ಎಲ್ಲ ಮಾಡ್ತಾಯಿದ್ದು. ಅಲ್ಲಿಗೆ ಗಣೇಶು ಎಲ್ಲ ಪೋಸ್ಟರ್ ಅನ್ಸ್ಬಿಟ್ಟು ಎಲ್ಲ ಬಂದ. ಏನು ಮುಂಗಾರು ಮಳೆದು ಅವನೇ ಪೋಸ್ಟರ್ಗಳು ಅನಿಸಿದ್ದಾನೆ ಅವತ್ತು. ನಾನೇ ಬ್ಯಾನ ಅದೇನೋ ಕಟೌಟ್ ಕಟ್ಸೋದು ಅದೆಲ್ಲ ಮಾಡಿಬಿಟ್ಟು ರಾತ್ರಿ 11 ಗಂಟೆಗೆ ಬಂದರು ಗಣೇಶ. ನಾನು ಸಿದ್ದರಾಜು ಟೇಬಲಲ್ಲಿ ಇದ್ದ, ಬಂದು ಕುಳಿತುಕೊಂಡ್ರು. ಏನು ಹೆಂಗೆ ಫಿಲಮ್ ನಡೀತದೆ? ಆಯ್ತು, ಫಿಲಮ್ ನೋಡ್ಬೇಕಣ್ಣ, ಹೆಂಗಾಗುತ್ತೋ ಏನೋ ಎಲ್ಲ ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ ಚೆನ್ನಾಗಿ ಅದೇ ಅನ್ಕೋತೀನಿ. ಆದರೂ ಅಣ್ಣ ನನಗೆ ನೆಕ್ಸ್ಟ್ ಫಿಲಮಲ್ಲಿ ಚಾನ್ಸ್ ಕೊಡ್ಬೇಕು ನೀವು. ಗಣೇಶ್ ನೀವು ಆ ಕರಿಂಗೆ ಕೊಟ್ಟಿದ್ದೀರಿ, ನಾನು ಬೆಳಗ್ಗೆ ನನಗೆ ಚಾನ್ಸ್ ಕೊಡಬೇಕು ನೀವು ನೆಕ್ಸ್ಟ್ ಫಿಲಮಲ್ಲಿ ಅಂತ ಒಂದು ಕೂತ್ಕೊಂಡು ಹೇಳೋದು ಜ್ಞಾಪಕ ಇವತ್ತಿಗೂ ಇದೆ ನನಗಿದೆ. ಹೇಳಿದ್ರು. ಅದು ಆಯಿತು. ಹಾಗೆ ಮುಂಗಾರು ಮಳೆನೂ 1 ವಾರ 2 ವಾರ ನಡೆದಿರಲಿಲ್ಲ. 3ನೇ ವಾರಕ್ಕೆ ಕ್ಲಿಕ್ ಆಯಿತು. ಅದು ಎಲ್ಲ ಹೋಗ್ಬಿಟ್ರು. ಆಮೇಲೆ ಗಣೇಶನ ಇರ್ತಾರೆ, ಹಣ ಕಾಸು ಮಾಡ್ಕೊಬಿಡ್ತೀನಿ ಅಣ್ಣ ಈಗ ಅಂದಿದ್ದೀರಿ. ಬಟ್ ಮುಂಗಾರು ಮಳೆ ಕ್ಲಿಕ್ ಆದಮೇಲೆ ತಾನೇ ಇದು. ನಾನು ಯಾರನ್ನೂ ಅವ್ರ ಹಿಂದೆ ಹೋಗಿಲ್ಲ ಸರ್. ಏನು ದೊಡ್ಡ ಹೀರೋಗಳಾದ್ರು ಇಟ್ಕೊಳ್ಳೋಣ, ನಂದು ಎಷ್ಟಿತ್ತು ಅಷ್ಟು ಮುಗಿಸ್ದೆ. ನಂದು ಇದು ಮಾಡಿ ನಾನು ಅಷ್ಟಿಗೆ ನನ್ನ ಸ್ವಾಭಿಮಾನವಾಗಿ ಬದುಕ್ತಾ ಇದ್ದೆ. ಈ ಜಿಂದಗಿ ಮಾಡಬೇಕು ಅಂತ ಅನಿಸಿದ್ದೆ ಯಾಕೆ ನಿಮಗೆ? ಅನಿಸ್ತಿದೆ, ಒಂದು ಪ್ರೊಡ್ಯೂಸರ್ ಆಗೋಣ, ತಡಿ ನೋಡೋಣ. ನಾನೇ ಒಂದು ಮಾಡೋದ್ನಲ್ಲ ಸಿದ್ದರಾಜು, ನಾನು ಒಂದು ಚೇಂಬರ್ನಲ್ಲಿ ಪ್ರೊಡ್ಯೂಸರ್ ಅನ್ಸ್ಕೊಡೋಣ, ಅವ್ನು ಮಿಸ್ ಮಾಡೋದ್ನಲ್ಲ ಅಲ್ಲಿ ಅಂದ್ಬಿಟ್ಟು ಆ ಒಂದು ಇದಕ್ಕೆ ಮಾಡಿದೆ ಸರ್. ಅದೇನದಷ್ಟು ಮುಗಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ರ್ ಮಾಡಿದ. ಅಷ್ಟು ಹೀರೋ ಹೊಸಬ್ರನ್ನೇ ಹಾಕ್ಕೊಂಡು. ಇವರ ಶ್ರಮ ಇಲ್ಲ ಸರ್, ಇಲ್ಲಿ ಈ ಟೀಮಲ್ಲಿ ಶ್ರಮ ಇತ್ತು. ಪ್ರೊಡ್ಯೂಸರ್ಗಿಂತ ಟೆಕ್ನಿಕಲ್ ಶ್ರಮ ಈ ಟೀಮಲ್ಲಿ ಇತ್ತು. ಎಲ್ರಿಗೂ ಒಂದು ಬದುಕಿತ್ತು ಕಿಚ್ಚಿತ್ತು, ಕಿಚ್ಚು ಬದುಕು, ಅವ್ರು ಬದುಕಿತ್ತು. ಹೌದೌದು, ಆ ಬದುಕೋಸ್ಕರ ಮಾಡಿದ್ರು ಎಲ್ಲರೂ. ದುಡ್ಡುಗೋಸ್ಕರ ಮಾಡಿಲ್ಲ, ಇನ್ನೊಂದಕ್ಕೆ ಮಾಡಿಲ್ಲ, ಅವರು ಬದುಕಕ್ಕೋಸ್ಕರ ಮಾಡಿದ್ದದು. ಅದರಿಂದ ಸಕ್ಸಸ್ ಆಯಿತು. ಪೂರ್ತಿ ಇನ್ವಾಲ್ವ್ಮೆಂಟ್ ಅಲ್ವಾ? ಶ್ರೀನಗರ ಕಿಟ್ಟಿ ಸರ್, ನಮ್ಮ ಬೆಳಗಿರಿ ಅವರ ಅಡಿಯ ಅವರು ಬರೋರು ಎಲ್ಲ ಒಂದೇ ಟೇಬಲ್, ಅವರೆಲ್ಲ ಒಂದೇ ಟೀಮು, ಎಲ್ಲ ಬರೋರು. ಟೈಮ್ ಆದಮೇಲೆ ನಾಗಶೇಖರ ಅವರೆಲ್ಲ ಒಂದೇ ಟೀಮು. ರಂಗ, ನಮ್ಮ ಇವರು ಅಷ್ಟೇ, ನಮ್ಮ ಡೈರೆಕ್ಟ್ರು ಮುಂಗಾರು ಮಳೆ ಯೋಗರಾಜ್ ಭಟ್ರು, ಹೌದು, ಎಲ್ಲರೂ ಒಂದೇ ಟೀಮ್ ಮಾಡ್ತಾಯಿದ್ರು. ಇವೆಲ್ಲ ಜೊತೆಲೇ ಇರ್ತಿದ್ದೋ ಸರ್ ಆಗೆಲ್ಲ ದುನಿಯಾ ಟೈಮಲ್ಲಿ ಎಲ್ಲರೂ ನಾವು ಜೊತೆ. ಆಮೇಲೆ ಲೋಕೇಶ್ ಯಾರು ಅನ್ನೋದು ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ನಾನು ಅವ್ರ ಹಿಂದೆ ಹೋಗಿಲ್ಲ ಸರ್. ಏನೋ ದೊಡ್ಡ ಹೀರೋಗಳಾಗ್ಬಿಟ್ರು, ದೊಡ್ಡ ಇದಾದರು, ನನಗೆ ಅದು ಅವಶ್ಯಕತೆ ಇರಲಿಲ್ಲ ಸರ್. ಈಗ ದುನಿಯಾ ವಿಜಯ್ ಬಂದು ಮತ್ತೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಯಾರು ಸರ್? ದುನಿಯಾ ವಿಜಯ್ ಬಂದ್ಬಿಟ್ಟು ಒಂದು ಸಿನಿಮಾ ಬರಲ್ಲ ಸರ್, ಅವ್ರ ಸ್ವಭಾವದಲ್ಲಿ ಬರಲ್ಲ ಅನ್ಕೋತೀನಿ ಸರ್. ಒಂದೇ ಒಂಥರ ಮೈಂಡು.
ಬಟ್ ಅವರ ಶ್ರಮನ ಮೆಚ್ಚಲೇಬೇಕು ಸರ್. ಅಲ್ಲ ಅದರಲ್ಲಿ ಹೇಳಿಲ್ಲ ಸರ್. ಮಾತಾಡದ ಲೈಫ್ ಅದು ಆಕಾಶಕ್ಕೆ ಏರ್ಬಿಟ್ಟಿದೆ. ಅಲ್ಲ ಅವರೆಲ್ಲ ಆ ಫಿಲಮ್ ಮುಗ್ದಿದ್ರೆ ಅವ್ರ ಹತ್ರ ಊರಲ್ಲಿ ಮನೇನೂ ಸಹ ಇರ್ತಿರ್ಲಿಲ್ಲ, ಮುಗ್ದೋಗ್ತಾ ಇತ್ತು, ಮಾರಾಟ ಮುಗ್ದೋಯ್ತಾ ಇತ್ತು. ಹೌದು, ಮುಗ್ದೋಯ್ತಾ ಇತ್ತು ಸರ್. ಅವ್ರ ಲೈಫ್ ಎಲ್ಲ ಇತ್ತು ಸರ್. ಎಲ್ಲ ಈ ಫಿಲಮ್ ಆಗಿದ್ದು ಎಲ್ಲರೂ ಸೂರಿ ಇವರು ಎಲ್ಲರೂ ಸೆಡ್ ಆಗ್ಬಿಡೋರು ಸರ್. ಎಸ್, ಒಂದು ಫಿಲ್ಮ್ ಸಕ್ಸಸ್ ಆಯಿತು, ಅವರಷ್ಟು ಜನಕ್ಕೂ ಬದುಕು. ನಾನು ಅವ್ರಿಗೆ ಒಂದು ಎಕ್ಸ್ಪೆಕ್ಟ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಅದು ಅವರಿಂದ ನಾನು ಇದು ಮಾಡ್ತಾ ಇದ್ದದ್ದು ಅಂದರೆ ಒಂದು ಕೃತಜ್ಞತೆ ಅಷ್ಟೇ. ಅದಿಲ್ಲ ಅನ್ನೋದು ಒಂದೇ ಬೇಜಾರು ಅಷ್ಟೇ. ಒಂದು ಕೃತಜ್ಞತೆ ಅನ್ನೋದು ಅವರಲ್ಲಿ ಇಲ್ವಲ್ಲ. ಸ್ಟಾರ್ಟಿಂಗ್ನಲ್ಲಿ ಯಾರೂ ಇರಲಿಲ್ಲ, ನಾವು ಮಾಡಿ ಮೇಲೆ ಕೂತ್ಕೊಂಡು ಅಲ್ಲಿ ಮನೆ ಮೇಲೆ ಧೈರ್ಯವಾಗಿ ಬಂದ್ರಲ್ಲ ಲೋಕೇಶ್ ಅವರು, ಇಲ್ಲಾಂದ್ರೆ ಸಿದ್ದರಾಜು ಫಿಲಮ್ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಕೃತಜ್ಞತೆ ಇಲ್ಲ ಸರ್. ಅದನ್ನು ನಾನು ಬೇಜಾರು ಮಾಡೋದು ಅಷ್ಟೇ ಸರ್. ಎಕ್ಸ್ಪೆಕ್ಟ್ ಮಾಡಿದ್ದು ಅದೊಂದನ್ನೇ, ಏನಿಲ್ಲ ಸರ್. ಅವನ ಕೃತಜ್ಞತೆ ಇವತ್ತಿಗೂ ನೆನೆಸ್ಕೋಬೇಕಲ್ವ. ಬರ್ತಾಯಿದ್ರು ಫಿಲಮ್ ನಡೆಯುವಾಗ, ಏನು ನಮ್ಮ ಮನೆಗೆ ಬರೋರು, ನಮ್ಮ ಹಳ್ಳಿಗೆ ಬರೋರು, ನಾನೇ ಲೊಕೇಶನ್ಸ್ ಎಲ್ಲ ಸೆಟ್ ಮಾಡಿಕೊಡ್ತಿದ್ದದ್ದು, ಇದೆಲ್ಲ ಬರೋದು. ಪುನಃ ನಾವೆಲ್ಲರೂ ಮಾಡ್ತಾರೆ, ಕಿಟ್ಟಿಯವ್ರು ಇರ್ಬೋದು, ನಮ್ಮ ಗಣೇಶ್ ಇರ್ಬೋದು, ಎಲ್ಲ ನನ್ನ ಟೇಬಲ್ಗೆ ಬಂದು ಕೂತ್ಕೊಳ್ಳೋರು, ಹಣವನ್ನು ಅಷ್ಟೇ ಚಾರ್ಜ್ ಕೊಡೋಣ ಅಂತ. ಒಂದು ಮೇಲೆ ಇದೇ ಇಲ್ವಲ್ಲ ಅಂತ ಲೋಕೇಶ್ ಹೇಳಿಲ್ವ, ಒಂದು ವಾರ ಆಯ್ತಲೇ ನಾನು ಹೆಚ್ಚು ಅಂತ ಎಲ್ಲ ಡಿವೈಡ್ ಆಗ್ಬಿಟ್ರು. ಸಕ್ಸಸ್ ಆಗಿ ಮಾಡ್ತದೆ, ಸಕ್ಸಸ್ ಆಗಿ ಮಾಡುತ್ತೆ ಸರ್. ಈಗೇನಾದರೂ ವಿಷಯ ಇದೆ ಸಿನಿಮಾ ಮಾಡುವಂಥದ್ದು ಏನಾದ್ರು ಒಂದು ಚಾಲೆಂಜ್ ಹಾಕಿದ್ರಿ, ಮಕ್ಕಳನ್ನ ಯಾಕೆ ಸಿನಿಮಾಕ್ಕೆ ಬೇಕಾದ್ರೆ ಇಲ್ಲ ಸರ್. ಆ ಒಂದು ಲೈನ್ನಲ್ಲಿ ನಮ್ಮ ಮನೆಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಅದು ಅವರು ಓದೋದು ಲೈನ್ನಲ್ಲಿ ಹೋದ್ರು ಸರ್. ಅವರು ಚೆನ್ನಾಗಿ ಮಾಡ್ಕೊಂಡು ಹೋದ್ರು. ಅವರು ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಏನು ಬರಲಿಲ್ಲ ಅಲ್ಲ ಅಷ್ಟಕ್ಕೆ. ನನ್ನ ಮಗ ಸೆಕೆಂಡ್ ಸನ್ ಒಂದು ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಇಲ್ಲಿ ಇಂಟ್ರೆಸ್ಟ್ ಇದ್ದಾನೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು. ಆದರೂ ಅವನು MD ಮಾಡಿದ್ದಾನೆ. ಇವ್ನು ದೊಡ್ಡವನಂತೂ ಒಂದು ಸತಿ ಅವ್ನು ಕೊಳ್ಳೋದುದ್ದು ಅಷ್ಟೇ ಸರ್. ದುನಿಯಾ ಕೊಳ್ಳೋದುದ್ದು ಅಷ್ಟೇ. ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈಗ ಸೊಸೆನೂ ಬಂದಿದ್ದರೆ, ಅವಳು MD ಡಾಕ್ಟ್ರು. ಹೆಂಗೋ ಜೀವನ ನಡ್ಕೊ ಹೋಗ್ತಾ ಇದೆ. ನನಗೆ ಆಶ್ಚರ್ಯ ಆಗೋದೇನು ಸರ್, ಒಂದು ಸಾಮಾಜಿಕ ಜೀವನದಲ್ಲೂ ಇದ್ದೀನಿ, ವರ್ಲ್ಡ್ನಲ್ಲಿ ಒಂದು ರಾಜಕಾರಣನೂ ಮಾಡ್ಕೊಂಡಿದ್ದೀನಿ. ಈಗ ಊರಿನಲ್ಲಿ ತೋಟ ಇದೆ, ಏನೋ ಒಂದು ಬದುಕು ಕಟ್ಕೊಂಡಿದ್ದೀವಿ ಸರ್. ನನಗೆ ಆಶ್ಚರ್ಯ ಆಗೋದೇನೆಂದರೆ, ಈಗ ನೀವು ಮಾತಾಡಿದಿರಿ, ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡಿದಿರಿ. ಸಿದ್ದರಾಜ್ ಅವ್ರನ್ನ ಕರ್ಕೊಂಡು ನಾಳೆ ನಾನು ಇಲ್ಲಿ ಕೂರಿಸ್ತೀನಿ. ಹೌದು, ಅವರು ಮೂಗಿನ ನೇರಕ್ಕೆ ಇಲ್ಲ, ಆಲ್ರೆಡಿ ಮಾತಾಡುತ್ತಾರೆ. ಹೌದು, ಅದು ಸತ್ಯ ಏನೋ ಇದೊಂದು ಆ ದೇವ್ರಿಗೊಬ್ರು ಗೊತ್ತಿರ್ತದೆ ಅಷ್ಟೇ. ಎಲ್ಲರೂ ಅವ್ರ ನೇರಕ್ಕೆ ಮಾತಾಡೋದು ಅಲ್ವ, ಹಾಗೆ ಆಗುತ್ತೆ. ಹೌದು ಸರ್. ಅವ್ರ ಭಾವನೆ ಏನು, ಇವ್ರು ಕೊಟ್ಬಿಟ್ಟು ನನಗೇನು ಲಕ್ಷ ಕೊಟ್ಟಿಲ್ಲ, ನಾನು ಸಾಲ ಮಾಡಿದೆ, ನಾನು ಹಾಕ್ತೆ ದುಡ್ಡು, ಇವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಮಗನ, ಇವ್ರು ನೆಕ್ಸ್ಟ್ ನನಗೇನು ಹೆಲ್ಪ್ ಮಾಡಿದವರು, ನಾನೇನು ಕಮಿಟ್ಮೆಂಟ್ ಇದ್ದೆ ಅಷ್ಟೇ ಮಾಡಿದ್ದು ಸರ್, ಅಷ್ಟೇ. ಅವ್ರ ಭಾವನೆ ಅದು ಇರ್ಬೋದು, ನಾನೇನು ತಪ್ಪಂತ ಹೇಳೋಕ್ಕಿಲ್ಲ. ಹೆಚ್ಚು ಕೊಡಬೇಕಾಗಿತ್ತು ಅಂತ ಇಲ್ಲ ಸರ್, ಹೆಚ್ಚು ಕೊಡಬೇಕಾಗಿಲ್ಲ, ಸರಿಯಾಗಿ ಭಾಗ ಮಾಡಬೇಕಾಗಿತ್ತು. ಒಂದು ನೈತಿಕತೆ ಇರಬೇಕಾಗಿತ್ತು. ಒಬ್ಬ ಏನು ಪಾರ್ಟ್ನರ್ಶಿಪ್ಪಲ್ಲಿ ಏನು ಅದು ನೈತಿಕತೆ ಅನ್ನೋದು ಇರ್ತದೆ, ಅದು ಇರಬೇಕಾಗಿತ್ತು. ಜಯಣ್ಣ ಪಾತ್ರ ಹೆಚ್ಚು ಕೊಟ್ಟು ಡಿಸ್ಟ್ರಿಬ್ಯೂಷನ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಪಬ್ಲಿಸಿಟಿ ಎಲ್ಲನೂ ಅವರು ಎಷ್ಟೋ ಮಾಡಿಕೊಂಡ್ರು, ಸುಮಾರು ಕಲೆಕ್ಷನ್ ಆಗಿದೆ ಸರ್. ಅದೇ ಲಾಸ್ಟ್ ಫಿಲ್ಮ್ ಮೆಜೆಸ್ಟಿಕ್ಕಲ್ಲಿ ಹೊಡೆದಾಗ್ಬಿಟ್ರು, ಅದೇ ಸಕ್ಸಸ್ ಆದದ್ದು. ಆಮೇಲೆ ಯಾವುದು ಸಕ್ಸಸ್ ಆಗಿಲ್ಲ, ನಾಶ ಆಗಿದೆ ಅದೊಂದು ಅಲ್ವಾ. ಬಾಕಿ ಬದುಕು ಬೇರೆ ಬೇರೆ ರೀತಿ ಅದು ಸ್ಪೈಲ್ ಆಗ್ಬಿಡ್ತು ಎಲ್ಲ. ಅದೊಂದೇ ಅಲ್ಲ ಸರ್, ಎಷ್ಟು ಥಿಯೇಟ್ರುಗಳು ನಾವು ಇಡೀ ಕರ್ನಾಟಕ ಸುತ್ತಿದ್ದೀವಿ ಆ ಟೈಮಲ್ಲಿ. ಎಲ್ಲ ಊರುಗಳಲ್ಲೂ ಏನು ಹೊಡೆದಾಗ್ತಾರೆ. ಅದೇ ತುಂಬ ಎಲ್ಲರೂ ಬೈಯೋರು ಸರ್. ಫಿಲಮ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ನಾನು ಗಾಂಧಿನಗರದಲ್ಲಿ ಕರೀನ್ ನಂಬ್ಕೊಂಡು ಯಾರು ನೋಡ್ತಾರ್ರಿ ಅಲ್ವಾ. ಇವರು ನಮ್ಮ ನಾಗೇಂದ್ರ ಪ್ರಸಾದ್ ಹತ್ರ ಇವತ್ತು ಕ್ಲೋಸ್ ಆಗಿರಿದೆ. ಅವರೊಬ್ಬರೇ ಪಾಪ ಇದು ಮಾಡೋದು. ಅವರು ಈ ಸೂರಿ ನಾವು ಸಿದ್ದರಾಜು ಒಂದು ಡ್ಯೂಯೆಟ್ ಸಾಂಗ್ ಹಾಕ್ಬೇಕು ಫಿಲಮ್ಗೆ, ಒಂದು ಡ್ಯೂಯೆಟ್ ಇರಬೇಕು ಚೆನ್ನಾಗಿರುತ್ತೆ ಅಂತ ಇದ್ದದ್ದೆಲ್ಲ ಬೇರೆಯವರೆಲ್ಲ ಮಾಡಿ ಒಂದು ಡ್ಯೂಯೆಟ್ ನಾಗೇಂದ್ರ ಪ್ರಸಾದ್ ಹತ್ರನೇ ಬರ್ಸೋದು ಚೆನ್ನಾಗಿರ್ತದೆ. ಹೋಯ್ತಲೆ ಅವರು ಕೇಳಿದ್ರು, ಒಂದು ಡ್ಯೂಯೆಟ್ ಸಾಂಗ್ ಬರ್ಕೊಡಿ, ಇದಕ್ಕೆ ಅವನು ಚೆನ್ನಾಗಿದ್ದಕ್ಕೆ ಇವನು ವಿಜಯ್ ಹತ್ರ ಬರ್ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಏನು ಡ್ಯೂಯೆಟ್, ಈ ಕರೀನ್ಗೆ ಯಾವ ಡ್ಯೂಯೆಟ್ ಬರೆಯೋ ಅಂತ ಕೇಳಿದ್ರು. ಆಗ
ಆ ಲೈನ್ ಹಿಡ್ಕೊಂಡು ಅಲ್ವಾ? ಸೂರಿ ಹಾಂ, ಸ ಕರಿಯ ಇಲ್ಲವ್ಯೂ ಅಂತ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದು ಸೂರಿ. ಸೂಪರ್ ಸೂಪರ್. ಅದನ್ನ ಹಾಗೆ ಅದು ಅವಾರ್ಡ್ ಬಂದ್ಬಿಡ್ತಲ್ಲ, ನ್ಯಾಷನಲ್ ಅವಾರ್ಡ್. ನೋಡಿ ಯಾವ ರೀತಿ ತಂದು ತಗೊಳ್ತದೆ ನೋಡಿ. ಕ್ರೆಡಿಟ್ ನಾಗೇಂದ್ರ ಪ್ರಸಾದ್ಗೆ ಹೋಗ್ಬೇಕು. ನಾಗೇಂದ್ರ ಪ್ರಸಾದ್ ಹೋಗ್ಬೇಕು. ನಾಗೇಂದ್ರ ಪ್ರಸಾದ್ ಅಲ್ಲ, ಸೂರಿ ಆ ಫಸ್ಟ್ ಲೈನ್ ಕರಿಯ ಐ ಲವ್ ಯು. ಎಸ್, ಫಸ್ಟ್ ಕರಿಯ ಹೆಂಗ್ ಬರೀಲಿ ಅನ್ನೋದು ನಾಗೇಂದ್ರ ಪ್ರಸಾದ್. ಅದೇ ನೋಡಿ ಡಿಬೇಟ್ ಆಯ್ತು. ವೆರಿ ನೈಸ್. ಈಗಿನ ಚಿತ್ರರಂಗದ ಬಗ್ಗೆ ಏನು ಅನಿಸ್ತದೆ ಸರ್? ನೀವು ಗಮನ ಇದೆಯಾ? ಗಮನಿಸ್ತಾ ಇರ್ತೀನಿ. ನಿಮ್ಮ ಆಫೀಸ್ ಇದೆಯಾ ಈಗ ಅಲ್ಲಿ? ಎಲ್ಲಿ? ಜಯನಗರದಲ್ಲಿ? ಇಲ್ಲ ಇಲ್ಲ ಇಲ್ಲ, ಗಮನಿಸ್ತಾ ಇರ್ತೀನಿ. ನನಗೆ ತುಂಬ ಈ ಬಾಮ ಹರೀಸು, ರಮೇಶ್ ಕಶ್ಯಪು, ಸುಮಾರು ಜನ ಫ್ರೆಂಡ್ಸ್ಗಳು ಇದ್ದಾರೆ ಪ್ರೊಡ್ಯೂಸರ್ಸು. ಗಮನಿಸ್ತಾ ಇರ್ತೀನಿ. ಇದೆ ಶ್ರಮ ಇಲ್ಲ ಸರ್, ಸೋಕಿಗೋಸ್ಕರ ಮಾಡ್ತಾರೆ ಫಿಲಮ್ಮು. ನೀವು ಒಂದು ಶ್ರಮ ಅನ್ನೋದು ಇಲ್ಲ. ಶ್ರಮ ಅನ್ನೋದಿದ್ರೆ ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಮತ್ತು ಇನ್ನೊಂದು ಏನಾಯಿತು ಅಂದರೆ, ಈ ನಮ್ಮದು ದುನಿಯಾ ಬಂತಲ್ವ ಸರ್, ಅದಾದಮೇಲೆ ಏನಾಯಿತು, ಕರೀನ್ನ ಹೀರೋ ಮಾಡಿಬಿಟ್ರು, ಇವಂದೇ ಸಕ್ಸಸ್ ಆಗಿಬಿಡ್ತು ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ನವ್ರಿಗೆಲ್ಲ ಹೈಕ್ ಮಾಡಿಬಿಟ್ರು ಕೆಲವು ಪ್ರೊಡ್ಯೂಸರ್ಸ್ ಎಲ್ಲ. ನಿಮ್ಮ ಮಗನ ಮಾಡೋದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು. ಆವಾಗ ನಾವು ಈ ರಿಯಲ್ ಎಸ್ಟೇಟ್ ಮಾಡ್ತಿದ್ದಂಥ ಬಿಲ್ಡರ್ಸ್ಗಳೆಲ್ಲ ಫಿಲಮ್ಗೆ ದುಡ್ಡು ಹಾಕಿದ್ರು. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ. 2006ರಿಂದ 2012ವರೆಗೂ ಎಲ್ಲ ಮಕ್ಕಳು ಹೀರೋ ಮಾಡೋಕ್ಕೆ ಹೋದ್ರು. ಇವತ್ತು KGT ಬಂದೈತಲ್ಲ, ಜನಾರ್ದನ್ ರೆಡ್ಡಿವರೆಗೂ ಮಗನ ಹೀರೋ ಮಾಡೋಣ, ಇವ್ರನ್ನೇ ಮಾಡಿದ್ದಾರೆ, ನನ್ನ ಮಗ ಆಗಲ್ವ ಅಂತ ಎಲ್ಲ ಒಂದು ಉಬ್ಬಿ ಸುಮಾರು ಚಿತ್ರರಂಗದಲ್ಲಿ ಕಳ್ಕೊಂಡ್ರು. ಅದಕ್ಕೂ ಕಲೆ ಬೇಕು ಸರ್, ಎಲ್ಲ ವಿಜಯ ಆಗೋಕ್ಕಾಗಲ್ಲ. ವಿಜಯನಲ್ಲಿ ನಾವು ಡ್ರಾಮಾ ಮಾಡ್ತಿದ್ದಾಗಲೇ ಒಂದು ಕಲೆ ಇತ್ತು ಅವನಲ್ಲಿ. ಆ್ಯಕ್ಟಿಂಗನ್ನು ಸುಮ್ಮನೆ ಬರಲ್ಲ. ಈಗ ರಾಜ್ಕುಮಾರ್ ಅವರು ರಗೆ ಬರಲ್ಲ, ಅದೊಂದು ಬರಬೇಕು, ಕಲೆ ಬರಬೇಕು. ಸುಮ್ಮನೆ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ಬಿಡ್ಕಲ್ಲ. ನಾನು ಒಂದು ಪಾತ್ರ ಮಾಡಿದ್ದೀನಿ ದುನಿಯಾದಲ್ಲಿ, ನಾನು ಡಾಕ್ಟ್ರು ಪಾತ್ರ ಮಾಡಿದ್ದೀನಿ ಅಲ್ವಾ? ಆ ರೀತಿ. ನೀವು ಸಿನಿಮಾದಲ್ಲಿ ಡಾಕ್ಟರ್ ಆದರೆ ಮಕ್ಕಳು ನಿಜ ಜೀವನದಲ್ಲಿ ಡಾಕ್ಟ್ರ್ ಅದು. ನಾನು ಮಾಡಿದ್ದೀನಿ, ಸಿದ್ದರಾಜನು ಮಾಡಿದ್ದಾರೆ. ಎಲ್ಲ ಡಾಕ್ಟ್ರುಗಳು ಆಗಕ್ಕಾಗಲ್ಲ. ಇವ್ರ ಮಕ್ಕಳು ರಾಜ್ಕುಮಾರ್ ಫ್ಯಾಮಿಲಿ ಮಾಡ್ಬೋದು ಅಂತ ಹೋದ್ರು, ಅದು ಆಗಲ್ಲ. ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗಲ್ಲ. ಏನೇನು ನಂಗೆ ಗೊತ್ತಾಗಿಲ್ಲ ಅದು. ಅಲ್ಲ, ಸಿದ್ದರಾಜ್ ಅವರು ನನ್ನ ಜೊತೆಯಲ್ಲಿ ಅವರಲ್ಲ, ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ರಾಜ್ಕುಮಾರ್ ಫ್ಯಾಮಿಲಿ ಥರನ ನನ್ನ ಮಕ್ಕಳು ಆಯ್ತಾರೆ, ಇಬ್ರು ರಾಜ್ಕುಮಾರ್ ಫ್ಯಾಮಿಲಿ ಥರ ಮಾಡ್ತೀವಿ ಅಂತ. ಎಲ್ಲ ಫ್ಯಾಮಿಲಿ ಥರ ಬರಲ್ಲ ಸರ್. ಅವ್ರವ್ರು ಇದು ಒಂದು ಫಿಲ್ಮ್ ಸಕ್ಸಸ್ನ ಹಿಂದೆ ಏನೆಲ್ಲ ಸ್ಟೋರಿಗಳಿದೆ ಅಲ್ಲ ಸರ್. ಇಷ್ಟೆಲ್ಲ ಇದೆ ಸರ್. ಅದನ್ನೇ ಸೇರಿಸಿದ್ರೆ ಇನ್ನೊಂದು ಸಿನಿಮಾ ಮಾಡ್ಬೋದು. ಹೇಳಿಲ್ವಾ, ಈ ಸ್ಟೋರಿ ತಗೊಂಡು ಮಾಡ್ಬೋದು ಏನು ಮಾಡ್ಬೋದು ಅಂತ. ಸೂರ್ಯ ಅಂತ ಹೇಳೋದು ಆ ಟೈಪು ಶ್ರಮ ಪಡುವಂಥ ಡೈರೆಕ್ಟ್ರುಗಳು ಬೇಕು. ಹೌದೌದು. ಆ ಸತ್ಯ ಹೆಗಡೆಯಾಗ ಪಾಪ ಕ್ಯಾಮ್ರಾಮನ್ನು ಇದೇ ಯೂಸ್ ಮಾಡ್ತಾರೆ, ಕ್ರೈನ್ನೇ ಯೂಸ್ ಮಾಡ್ತಿರಲ್ಲ ಸರ್. ಎಲ್ಲನೂ ಭುಜದ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಸರ್. ಅದು ಭುಜದ ಮೇಲೆ ಹೊತ್ಕೊಂಡು ಕ್ಯಾಮ್ರಾನ ಮಾಡಿದ್ದಾರೆ. ಆ ಕ್ಯಾಮ್ರಾ ಇದನ್ನೆಲ್ಲ ಆದಷ್ಟು ಜಾಸ್ತಿ ಉಪಯೋಗಿಸೋದೇ ಅವ್ನ ಭುಜ. ಓಕೆ ಓಕೆ ಓಕೆ. ಟ್ರೈನು ಟ್ರಾಲಿಗಳಿಗಿಂತ ಅದು ಶ್ರಮ ಅಂದರೆ ಶ್ರಮ ಅಲ್ವಾ? ಅದು ಶ್ರಮಗಳು. ಬಟ್ ಕೈ ಹಿಡಿತು ಸರ್, ಕೈ ಹಿಡಿತು. ಸೊ ಇಲ್ಲಿಗೆ ದುನಿಯಾ, ಲೋಕೇಶ್, ಮತ್ತೆ ಅಲ್ಲಿಗೆ ಬರ್ತೀನಿ. ಲೋಕ, ದುನಿಯಾ, ಲೋಕೇಶ್. ಲೋಕಕ್ಕೆ ಈಶ್ವರು ನೀವು. ಸೊ ದುನಿಯಾ ಫಿಲ್ಮ್ ನೀವು ಮಕ್ಕಳಿಬ್ಬರನ್ನ ಡಾಕ್ಟ್ರ್ ಮಾಡಿದ್ದೀರಿ. ಸೊ ಸಿನಿಮಾದಲ್ಲೇ ಒಂದು ನೀವು ಡಾಕ್ಟ್ರ್ ಪಾತ್ರ ಮಾಡಿದ್ದೀರಿ. ಡ್ರಾಮಾದಲ್ಲಿ ಈ ದುನಿಯಾ ಹಿನ್ನೆಲೆಯಲ್ಲಿ ಸಾಕಷ್ಟು ಕಥೆಗಳನ್ನು ಹೇಳಿದ್ದಾರೆ. ಕಥೆ ಎಲ್ಲ ನಡೆದ ಘಟನೆಗಳು ಸರ್ ಅಷ್ಟೇ ಹೇಳಿದ್ದಾರೆ. ಅದು ಅವರು ಅಲ್ಲಿ ಅನುಭವಿಸಿದ ನೋವು ನಲಿವುಗಳನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಲೋಕೇಶ್ ಅವರು, AT ಲೋಕೇಶ್ ಅವರು. ಆದರೂ ಒಂದು ಸಿನಿಮಾ ಸಕ್ಸಸ್ ಆಗಿದೆ, ನಾನು ಕೈ ಹಾಕಿದ್ದ ಸಿನಿಮಾ ಅಂತ ಒಂದು ದೊಡ್ಡ ಸಕ್ಸಸ್ ಆಗಿದೆ. 28 ಮಂದಿಗೆ ಲೈಫ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿನಿಮಾ, ಒಂದು ದುನಿಯಾ, ಅವರ ದುನಿಯಾನೇ ಬದಲಾಗಿಸಿದೆ. ಸೊ ಈ ಸ್ಟೋರಿ ಹೇಳಿ ಇಂಥ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಲೋಕೇಶ್ ಅವರು ಮಾತಾಡಿ
ಹೃದಯದಿಂದ ಮಾತಾಡಿ, ಮನಸ್ಸಿನಿಂದ ಮಾತಾಡಿ ನಮಗೆ ಹೇಳ್ಕೊಂಡಿದ್ದಾರೆ. ಸೊ ಅವರಿಗೆ ಕೃತಜ್ಞತೆ ಅರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನನ್ನ ಕರೆಸಿ ನನ್ನ ಮನದಾಳದ ಮಾತುಗಳನ್ನ ಇಷ್ಟೊತ್ತು ತಾಳ್ಮೆಯಿಂದ ಕೇಳೋದಕ್ಕೆ ತಮಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.